सन्मंगलानि भवन्तु कामधेनु यथा पूर्वं सर्वाभीष्टफलप्रदा तथा खलु वादिराज श्रीपादो अभीष्टदः सताम् ಎಲ್ಲ ಭಗವದ್ಭಕ್ತರುಗಳಿಗೆ ಅಭಿನಂದಿಸಿ ವಿಶೇಷವಾಗಿ ಆರಾಧನಾ ಸಪ್ತಾಹ ಅಂತ ಅನ್ಬೋದು. ಹಿರಿಯರ ತೀರ್ಥರ ಆರಾಧನೆ ನಿನ್ನೆ ಇವತ್ತು ಉತ್ತರಾರಾಧನೆ, ನಾಳೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ನಾಡದ್ದು ಸುಧೀಂದ್ರ ತೀರ್ಥರದು, ವಾದಿರಾಜರು, ವ್ಯಾಸರಾಜರು ಎಲ್ಲ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ ಮಹಾನುಭಾವರನ್ನ ನೆನೆಯಲಿಕ್ಕೆ ದೊಡ್ಡ ಪರ್ವಕಾಲ. ಅದರ ಜೊತೆಯಲ್ಲಿ ಇವತ್ತು ದೊಡ್ಡ ಪರ್ವಕಾಲವೂ ಹೌದು. ಕಾಮದಹನ ಅಂದ್ರೆ ನಿಜವಾಗ್ಲೂ ನಾವು ಈಗ ಅದು ನಿಂತೋಗಿದೆ. ಕಾಮಣ್ಣ ಮಾಡೋದು ಡಿಗ್ನಿಫೈಡ್ ಅಂಡ್ ಡೀಸೆಂಟ್ ಅಂತಾಗಿ ನಿಜವಾಗಲೂ ಕಾಮನನ್ನ ದಹನ ಮಾಡೋದು ಅಂದ್ರೆ ನಮ್ಮಲ್ಲಿರುವ ಕೆಟ್ಟ ಕಾಮನೆಗಳನ್ನು ದೇವರನ್ನ ಬಿಟ್ಟು ಬೇರೆ ಕಡೆ ಏನು ಮನಸ್ಸು ಹೋಗುತ್ತೆ ಅದನ್ನ ದಹನ ಮಾಡಬೇಕು. ವಾಸ್ತವಿಕವಾಗಿ ಭೀಮಸೇನ ದೇವರು ಧರ್ಮ ಅರ್ಥ ಕಾಮ ಈ ಮೂರರಲ್ಲಿ ಕಾಮವೇ ಶ್ರೇಷ್ಠ ಅಂತ ಒಂದು ಡಿಬೇಟಿನಲ್ಲಿ ಅವ್ರು ಹೇಳ್ತಾರೆ. ಕಾಮ ಅಂದ್ರೆ ಬಯಕೆ, ಬಯಕೆ ಇಲ್ಲ ಅಂದ್ರೆ ಯಾವ ಮನುಷ್ಯನು ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಧರ್ಮವೇ ಶ್ರೇಷ್ಠ ಅಂತ ಧರ್ಮರಾಜ, ಅರ್ಥ ಶ್ರೇಷ್ಠ ಅಂತ ಅರ್ಜುನ, ಆದ್ರೆ ಭೀಮಸೇನ ದೇವರು ಕಾಮವೇ ಶ್ರೇಷ್ಠ ಅಂತ ಉಪಪಾದನೆಯನ್ನು ಮಾಡ್ಯಾರ. ಎಲ್ಲದರ ಹಿಂದೆ ಇರೋದು ಕಾಮವೇ. ಕಾಮ ಅಂದ ಕೂಡಲೇ ಕೆಟ್ಟ ಬಯಕೆ ಅಂತ ತಲೆಗೆ ಬರುತ್ತೆ. ಅದಲ್ಲ, ನೀನೇನನ್ನೇ ಮಾಡಬೇಕಾದ್ರೂ ಬಯಕೆ ಇದೆ. ಈಗ ನೀವು ಪ್ರವಚನಕ್ಕೆ ಬಂದಿದ್ದೀರಿ, ಈ ಬಯಕೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ 7ರಿಂದ 8ಕ್ಕೆ ಮನೆಯಲ್ಲಿದ್ರೆ ಯಾವ ಪಿಶಾಚಿ ಏನು ಬರೋದಿಲ್ಲ. ನಿಮ್ಮ ಬಾಡಿಗೆ ನೀವು ಹಾಯ್ ಅಂತ ಇರಬಹುದು, ಇನ್ನೂ ಒಂದೆರಡು ಸೀರಿಯಲ್ ನೋಡಿಕೊಂಡು ಇರಬಹುದು. ಆದ್ರೆ ನಾನು ಈ ದಿವಸ ಬಂದ್ರೆ ಪುಣ್ಯ ಬರುತ್ತೆ ಅಂತ ಇನ್ನೊಂದು ಚಿಂತನೆಯನ್ನು ಮಾಡಿ ಅಂತ ನಾವು ವಿಜಯದಾಸ ಅಂತ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಇನ್ನ ಭಕ್ತರ ದರ್ಶನಕ್ಕೆ ಇಷ್ಟು ಜನ 1 ಗಂಟೆ ಭಗವದ್ಭಕ್ತರ ಕಥಾಮೃತವನ್ನು ಶ್ರವಣ ಮಾಡಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅವರೆಲ್ಲರೂ ಒಂದು ಶಾಲಿಗ್ರಾಮ ಇದ್ದ ಹಾಗೆ. ಇಷ್ಟು ಶಾಲಿಗ್ರಾಮಗಳನ್ನು ಒಟ್ಟಿಗೆ ನೋಡಿದ ಪುಣ್ಯ ಅಂತ ಅನುಸಂಧಾನ ಮಾಡಿ ಅಂತ ದೊಡ್ಡ ಭಾಗ್ಯವೇ ಅಲ್ವಾ? ಒಟ್ಟಿಗೆ ಇಲ್ಲಿ ನೋಡ್ಲಿಕ್ಕಾಗುತ್ತೆ. ಹಾಗಾಗಿ ತುಂಬಾ ದೊಡ್ಡವರ ಆರಾಧನೆ ಈ ಸಂದರ್ಭದಲ್ಲಿ ವಾದಿರಾಜರ ಆರಾಧನೆಯ ನಿಮಿತ್ತವಾಗಿ ಎಲ್ಲ ಆರಾಧನೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ವಾದಿರಾಜ ಶ್ರೀಪಾದರ ಆರಾಧನೆಯ ನಿಮಿತ್ತವಾಗಿ ಉಪನ್ಯಾಸ ಮತ್ತು ನಾಡದ್ದು ಗೋಷ್ಠಿ ಇದೆ. 14ನೇ ತಾರೀಕು ಒಂದು ಗೋಷ್ಠಿ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಅದಕ್ಕೆ ಯೋಗ ಯೋಗ್ಯತೆ ಅಂತ 2 ವಿಷಯ. ಯೋಗ್ಯತೆ ದೊಡ್ಡದು, ಯೋಗ ದೊಡ್ಡದು ಅಂತ. ಅಲ್ಲಿ ಬಂದ ಮೇಲೆ ಅದು ಯಾವುದು ದೊಡ್ಡದು ಅಂತ ವಿದ್ವಾಂಸರೆಲ್ಲ ಹೇಳ್ತಾರೆ. ನೀವು ಅದನ್ನು ತೀರ್ಮಾನ ಮಾಡಿ ಯಾವುದು ಅಂತ. ಈಗಂತೂ ತುಂಬಾ ದೊಡ್ಡದಾಗಿರೋದು ರೋಗ. ಯೋಗ ಯೋಗ್ಯತೆ ಅದೆಲ್ಲ ಇರಲಿ, ಅದು ಬೇಡ ನಮಗೆ ಅಂತ ಹೇಳ್ತಾ ನನಗೆ ಕೊಟ್ಟಿರುವ ವಿಷಯ ಶೀರ್ಷಿಕೆಯಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಅದೊಂದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಾಕ್ಯ. ಸಾಮಾನ್ಯವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದೇನೆಂದ್ರೆ, ಎಲ್ಲವೂ ಬ್ರಹ್ಮ, ಎಲ್ಲವೂ ದೇವರು. ಚೂರು ವ್ಯತ್ಯಾಸ. ಎಲ್ಲವೂ ದೇವರು ಅನ್ನೋದಕ್ಕಿಂತ ಎಲ್ಲರಲ್ಲಿ ದೇವರು, ಅಣುರೇಣುಗಳಲ್ಲಿ ದೇವರು ತುಂಬಿಕೊಂಡ್ಯಾನೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ದೇವರನ್ನ ಬಿಟ್ಟು ನಾವಿರ್ಲಿಕ್ಕಾಗಲ್ಲ. ಅಂದ್ರೆ ದೇವರೇ ಜಗತ್ತು ಅಂತ ಇದು ಅಷ್ಟು ಸೊಗಸು ಅನ್ಸೋದಿಲ್ಲ. ಕಾರಣ ಈ ಜಡವಾದಂತಹ ಪದಾರ್ಥ ದೇವರು ಆಗುವುದಿಲ್ಲ. ಪ್ರಕೃತ್ಯಧಿಕರಣ ಅಂತ ಒಂದಿದೆ. ನಿರವೇಶ ದೇವರೇ ಒಂದು ಸೂತ್ರವನ್ನು ಮಾಡ್ಯಾರ. ನಾವೆಲ್ಲ ದೇವರ ಪ್ರತಿಮೆಯನ್ನು ನೋಡ್ತೇವೆ. ಶ್ರೀನಿವಾಸನದ್ದು ಇನ್ಯಾವ ಪ್ರತಿಮೆಯನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎದ್ದು ಬರೋ ಥರ ಇದೆ. ಆದರೆ ಪ್ರತಿಮೆನೇ ದೇವರ ಅಲ್ಲ ಅಂತ ತುಂಬಾ ದೊಡ್ಡ ತಪ್ಪಾಗತ್ತೆ. ದೇವರು ತುಂಬಾ ಚೆನ್ನಾಗಿದ್ದ, ಎಲ್ಲಿ ನೋಡಿದೆ? ಅಯ್ಯೋ ನೀನು ಹೋಗಿ ನೋಡಿ ಬಾ. ಅಲ್ಲ,
ಪ್ರತಿಮೆಯ ಒಳಗೆ ದೇವರು ನ ಪ್ರತೀಕೆ ನಹಿ ಸಹ. ಮನೆಯಲ್ಲಿ ತಂದೆ ತಾಯಿಗಳ ಫೋಟೋ ಹಾಕಿರ್ತೇವೆ, ಟಿವಿ ಹೋಗಿದ್ದಾರೆ ಅಂತ ಇಟ್ಕೊಳ್ಳುವ, ತಂದೆಯೋ ತಾಯಿಯೋ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡಿದ ಕೂಡಲೇ ಅಂತಾರೆ, ಇವರೇ ಅಲ್ಲ ನಿಮ್ಮ ತಂದೆ, ನಮ್ಮ ತಂದೆ, ವಾ ನಿಜವಾಗಲೂ ಅವರೇ ನಿಜವಾಗಿದೆ, ಇವನು ನೋಡಿದ್ರೆ ನಿಮ್ಮ ತಂದೆ ನೋಡೋದೇ ಬೇಕಾಗಿಲ್ಲ. ಅದು ತಂದೆಯ ನೆನಪಿಗೆ ಒಂದು ಮೀಡಿಯಾ, ಮಾಧ್ಯಮ, ಅದೇ ತಂದೆ ಅಲ್ಲ. ತಂದೆಯನ್ನ ನೆನಪಿಸಿಕೊಡುವಂತಹ ಒಂದು ಮೀಡಿಯಾ. ಹಾಗೆ ಈ ಜಗತ್ತೇ ದೇವರಲ್ಲ, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯ ಒಳಗೆ ಭಗವಂತ, ದೇವರ ಸನ್ನಿಧಾನ. ಒಂದು ವೇಳೆ ಪ್ರತಿಮೆಯೆಲ್ಲವೂ ದೇವರಾಗಿದ್ರೆ ನಮ್ಮ ಮೇಲೊಂದು ಆರೋಪ ಇದೆಯಲ್ಲ, ಹಿಂದೂಗಳು ಕಂಡ ಕಲ್ಲನ್ನು ಪೂಜೆ ಮಾಡ್ತಾರೆ. ಖಂಡಿತ ಯಾರು ಮಾಡೋದಿಲ್ಲ. ಎಲ್ಲ ಕಲ್ಲನ್ನು ಪೂಜೆ ಮಾಡಿದ್ರೆ ಗತಿ ಏನು, ಕಾಲಿಡೋದೇ ಇಲ್ಲ. ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡೋರು, ಎಲ್ಲಾ ಪೇಪರು ಏನು ನೋಟ್ ಅಲ್ಲ. ನೋಟ್ ಅಂತ ಆಗಬೇಕಾದ್ರೆ ಅದಕ್ಕೆ ಸರ್ಕಾರದ ಮುದ್ರೆ ಇರಬೇಕು, ಅದರ ಸೀಲ್ ಇರಬೇಕು. ನಾವೇನೇ ಜೆರಾಕ್ಸ್ ಕಾಪಿ ಮಾಡಿ 2000 ನೋಟ್ ತುಂಬಾ ಚೆನ್ನಾಗಿದೆ ಅಂದ್ರು ಅದು ಡೂಪ್ಲಿಕೇಟೇ. ಎಲ್ಲಾ ಪೇಪರ್ಗಳು ನೋಟ್ ಅಲ್ಲ, ಯಾಕೆಂದ್ರೆ ಅದಕ್ಕೆ ಒಂದು ಮುದ್ರೆ ಇದೆ, ಅದರದೇ ಆದಂತಹ ಗವರ್ನಮೆಂಟ್ ಸೈನ್ ಇದೆ. ಹಾಗೆ ಒಂದು ಕಲ್ಲು ಪ್ರತಿಮೆಯ ಸ್ಟೇಟಸ್ ಅನ್ನ ಪಡಿಬೇಕಾದ್ರೆ ಅದರದೇ ಆದ ಪ್ರೋಸೆಸ್ ಇದೆ. ಅದನ್ನ ಹತ್ತಾರು ಸಂಸ್ಕಾರಗಳಿಗೆ ವಶ ಮಾಡ್ತಾರೆ. ಧಾನ್ಯದಲ್ಲಿ ಅದನ್ನ ಇಡಬೇಕು, ಶಯ್ಯದಲ್ಲಿ ಅದನ್ನ ಇಡಬೇಕು, ನೀರಿನಲ್ಲಿ ಇಡಬೇಕು. ಬರೀ ಇದು ಫಿಸಿಕಲ್ ಆಗಿ ಇರೋದಲ್ಲ, ಮಂತ್ರ ಪುರಸ್ಸರವಾಗಿ ಅದರಲ್ಲಿ ಆವಾಹನೆಯನ್ನ ಮಾಡಿ ಭಗವಂತ ನೀನು ಬಂದು ಇಲ್ಲಿ ಕೂಡುವಂತ ಪ್ರಾರ್ಥನೆಯನ್ನ ಮಾಡಿದಾಗ ದೇವರ ಸನ್ನಿಧಾನ ವಿಶೇಷ ಬರುತ್ತೆ ವಿನಃ ಇಲ್ಲಾಂದ್ರೆ ಎಲ್ಲ ಕಲ್ಲುಗಳು ಅದು ದೇವರಲ್ಲ. ಹಾಗಾಗಿ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಈ ಉಪನಿಷತ್ತಿನಲ್ಲಿ ಬರುವಂತಹ ಪ್ರಸಂಗ ಏನು ಅಂದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲಾತಿಥಿ ಶಾಂತ ಉಪಾಸೀತ ಅಥ ಖಲು ಕ್ರತುಮಯ ಪುರುಷಃ ಅಂತ ಶುರುವಾಗುತ್ತೆ. ಹಾಗಾದ್ರೆ ಈ ಪ್ರಪಂಚವೇ ದೇವರ ಅಲ್ಲ, ಅಲ್ಲ, ಪ್ರಪಂಚದ ಅಣುರೇಣುಗಳಲ್ಲಿ ದೇವರು ತುಂಬಿಕೊಂಡ್ಯಾನೆ. ಅವನಿಲ್ಲದ ಸ್ಥಳ ಇಲ್ಲ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತ ಮಾಗೃತ ಕಸ್ಯ ಸಿದ್ಧನಂ ಅಂತ ಉಪನಿಷತ್ತಿನ ಒಂದು ಶ್ಲೋಕ. ದೇವರು ಅಣುರೇಣುಗಳಲ್ಲಿ ತುಂಬಿದ್ದಾನೆ. ಒಂದು ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾ ಅಂತಾರೆ, ದೇವರು ಸರ್ವೋತ್ತಮ ಹೌದು, ಅದರ ಬಗ್ಗೆ ನಮಗೆ ಯಾವ ವಿವಾದ ಇಲ್ಲ. ತಾನು ಈ ಜಗತ್ತಿನ ಓನರು ಅಂತ ಹೇಳಿ ಇಡೀ ಜಗತ್ತಿನ ಎಲ್ಲ ಪದಾರ್ಥಗಳಲ್ಲೂ ಅವನು ಯಾಕೆ ತುಂಬ್ಕೋಬೇಕಾಕೆ? ನಾನೊಂದು ದೊಡ್ಡ ಮನೆಯನ್ನ ಕಟ್ಟಿದ್ದೇನೆ, ಅರಮನೆಯಂತಹ ಮನೆಯಲ್ಲಿ ಒಂದು 15-20 ರೂಮ್ ಇದೆ. ಬಹಳ ದೊಡ್ಡ ಮನೆ ಅಂತ ಲೆಟ್ ಅಸ್ ಅಸ್ಯೂಮ್, ನಾ ಕಟ್ಟಿಲ್ಲ, ಮತ್ತೆ ಲೆಟ್ ಅಸ್ ಅಸ್ಯೂಮ್ ಅಂತ ಅಸಂಪ್ಷನ್ಸ್ ಇದೆ. 5 ಅಂತಸ್ತಿನ ಮನೆ ತುಂಬಾ ದೊಡ್ಡದಿದೆ. ಅಲ್ಲಿ ಮನೆಯ ಯಜಮಾನನಿಗೆ ಒಳ್ಳೆ ಗೌರವ ಕೊಡ್ತಾರಿಲ್ಲ, ಅಪ್ಪ ಇದನ್ನ ಕಟ್ಟಿದ್ದಾರೆ, ನಾವೆಲ್ಲ ಸೂರಲ್ಲಿ ಇದ್ದೇವೆ. ಮನೆಯ ಯಜಮಾನ ಅವನದೇ ಆದಂತಹ ಒಂದು ಸಪರೇಟ್ ಆದ ಕೋಣೆಯನ್ನು ಮಾಡ್ಕೊಳ್ತಾನೆ, ಒಂದು ರೂಮನ್ನ. ಮೇಬಿ ಅದು ಮನೆಯಲ್ಲಿರುವ ಎಲ್ಲಾ ರೂಮಿನಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅವನು ಹೇಳಿರ್ತಾನೆ, ದಯಮಾಡಿ ನನ್ನ ರೂಮಿಗೆ ಪರ್ಮಿಷನ್ ಇಲ್ಲದೆ ಯಾರು ಬರಬೇಡಿ, ನಾನೇ ಬೇಕಾದ್ರೆ ಸಿಟ್ಔಟ್ ಅಲ್ಲಿ ಬಂದು ಮಾತಾಡ್ತೇನೆ. ಮನೆ ಯಜಮಾನ ಅಂತ ಆದ ಮೇಲೆ ಅವನ ರೂಮಲ್ಲಿ ಅವನು ಚೆನ್ನಾಗಿ ಇರಬೇಕು, ಸರಿ. ಇಲ್ಲ, ನಾನು ಮನೆ ಯಜಮಾನ, ಎಲ್ಲಾ ಫ್ಲೋರ್ಗಳನ್ನು ನಾನೇ ಬಳಸ್ತೇನೆ, ಮನೆಯಲ್ಲಿ ಇರೋರು ಯಾರೂ ಬೇರೆ ಕಡೆ ರೂಮಲ್ಲಿ ಮಲಗೋ ಹಾಗಿಲ್ಲ, ಹಾಲಲ್ಲಿ ಮಲ್ಕೊಳ್ಳಿ. ಅಲ್ಲ ಸರ್, ನೀವು 5 ಫ್ಲೋರ್ ಬಳಸ್ತೀರಾ? ಹೌದು, ನಾನು 5ನೇ ಫ್ಲೋರಲ್ಲಿ ಮಲ್ಕೋತೀನಿ. ರಾತ್ರಿ ಯಾವಾಗ ಉರುಳಿಕ್ ಶುರು ಮಾಡ್ತೀನೋ ಗೊತ್ತಿಲ್ಲ, ಉರುಳ್ಕೊಂಡು ಗ್ರೌಂಡ್ ಫ್ಲೋರ್ ಅಲ್ಲಿ ಹೇಳ್ತೇನೆ. ನಿಮ್ಮ ಅಪ್ರಾಣ ನೀ ಹೇಳಲ್ಲ, ನಿನ್ನನ್ನು ಎತ್ತಬೇಕಷ್ಟೆ. ನೀನು ಓನರು ಅಂದ ಮೇಲೆ ಇಡೀ ಮನೆಯಲ್ಲಿ ವ್ಯಾಪಿಸಿ ಇರ್ಲಿಕ್ಕಾಗಲ್ಲ. ನಮಗೆ ಆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ರೂ ನಿನ್ನ ಒಂದು ಸ್ಥಾನದಲ್ಲಿ ನೀನು ಇರ್ಬೇಕಲ್ಲ.
ಎಲ್ಲವೂ ನನಗೆ ಬೇಕು ಅಂದರೆ ಅದಕ್ಕೆ ಆಚಾರ್ಯರು ಪ್ರಶ್ನೆ ಮಾಡಿಕೊಂಡು ದೇವರು ದೊಡ್ಡವನು ಅಂತ ಹೇಳಿ ಎಲ್ಲ ಕಡೆ ಯಾಕಿರಬೇಕು? ಒಂದೆಷ್ಟು ಸ್ಥಾನದಲ್ಲಿದ್ರೆ ಸಾಲದ? ಅಣುರೇಣುಗಳಲ್ಲಿ ದೇವರು ಇರಲಿಕ್ಕೆ ಕಾರಣ ಏನು? ಅಣುರೇಣು ಕನಕಾಟ ಪರಿಪೂರ್ಣ ಗೋವಿಂದ ನಾವು ಅಂತೇಳಿ ದಾಸರ ಬೇಕಾದಷ್ಟು ಪದಪದ್ಯಗಳಿದೆ. ಎಳ್ಳು ಕೊನೆಯ ಮುಳ್ಳು ಮನೆಯ ಪಳ್ಳು ಬೆಳದೆ ಒಳಗೆ ಹೊರಗೆ ಎಲ್ಲ ಠಾಣಿನಲ್ಲಿ ನಕುನಿನಲ್ಲಿದ್ದಾನೆ ಪ್ರಾಣಿ ಚಿಂತ್ಯಾಕ ಮಾಡತೀರಿ ಚಿನ್ಮಯನಿದ್ದಾನೆ ಚಿಂತಾರತ್ನವೆಂದು ಅನಾಥರಿದ್ದಾನೆ ಗೋಪ್ತ ಭಜಕರ ಆಪ್ತ ನೆನೆಸಿ ಕಂಬೆಯಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾತ್ಮನಿದ್ದಾನೆ ಪ್ರಾಣಿ ಚಿಂತ್ಯಾಕ ಮಾಡತೀರಿ ಚಿನ್ಮಯನಿದ್ದಾನೆ. ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅನ್ನೋ ಅರ್ಥವನ್ನ ಕೊಡುವ ಪದಪದ್ಯಗಳಲ್ಲೇ ಇದ್ದಾವೆ. ಈ ಪ್ರಶ್ನೆ ಏನು ಗೊತ್ತಾ? ಇದಾನೆ ಸರಿ, ಯಾಕಿದಾನೆ? ಇರುವ ಅನಿವಾರ್ಯತೆ ಏನು? ಎಲ್ಲರಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ, ಅವನ ರೂಮ್ ದೊಡ್ಡದಾಗಿರಲಿ, ಆದ್ರೆ ಎಲ್ಲ ಕಡೆ ಅವನ ಯಾಕಿರ್ಬೇಕು? ಅದಕ್ಕೆ ಆಚಾರ್ಯರು ಹೇಳಿದ್ದೇನು ಗೊತ್ತಾ? ಸ್ವತಃ ಪ್ರವೃತ್ತಿ ಅಶಕ್ಯತ್ವ. ತಾನು ದೊಡ್ಡವನು ಅಂತ ಹೇಳಿಸಿಕೊಳ್ಳಲಿಕ್ಕೆ ಅವನಿಲ್ಲ. ಆ ಪದಾರ್ಥಗಳಲ್ಲಿರುವಂತಹ ಒಂದು ಪ್ರಾಪರ್ಟಿ ಅಂತೇನಿದೆಯಲ್ಲ, ಒಂದೊಂದರಲ್ಲಿ ಒಂದೊಂದು ಗುಣಧರ್ಮ ಇದೆ. ಸಾಮಾನ್ಯವಾಗಿ ಆ ಗುಣಧರ್ಮಗಳನ್ನ ಸೈಂಟಿಫಿಕ್ ಆಗಿ ನೋಡೋದಾದ್ರೆ, ಎಸ್ಪೆಷಲಿ ಕೆಮಿಸ್ಟ್ರಿಯಲ್ಲಿ ಹತ್ತಿ ಹಗುರವಾಗಿ ಹಾಕಿದೆ, ಕಲ್ಲು ಭಾರವಾಗಿ ಹಾಕಿದೆ, ಇನ್ನೊಂದು ಪದಾರ್ಥ ಒಂದಕ್ಕಿಂತ ಒಂದೊಂದು ಭಾರ, ಲೋಹ ಮ್ಯಾಲಿಯಬಲ್. ನಮ್ಮ ಬಂಗಾರವನ್ನು ನೀವು ಎಷ್ಟೇ ಎಳೆದರೂ ದೊಡ್ಡದಾಗತ್ತೆ. 1 ಗ್ರಾಮಿಗೆ ಏನೇನೋ ಮಾಡಬಹುದು, ಕಬ್ಬಿಣದಲ್ಲಿ 1 ಗ್ರಾಮಿಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ಈ ಪ್ರಾಪರ್ಟೀಸ್ ಎಲ್ಲ ಇದೆಯಲ್ಲ, ಒಂದು ಕಂಡಕ್ಟರು, ಇನ್ನೊಂದು ಬ್ಯಾಡ್ ಕಂಡಕ್ಟರು. ಕಬ್ಬಿಣ ಲೋಹಗಳೆಲ್ಲ ಎಲೆಕ್ಟ್ರಿಸಿಟಿ ಕಂಡಕ್ಟರು, ಹೀಟ್ ಕಂಡಕ್ಟರು. ಕಾದ ಹೆಂಚನ್ನು ಮುಟ್ಟಿದರೆ ಪ್ರಾಣವೇ ಹೋಗುತ್ತೆ. ಆಸ್ಬೆಸ್ಟಾಸು, ಇನ್ನೂ ಕೆಲವು ಪದಾರ್ಥಗಳು, ಅಥವಾ ಪಿಂಗಾಣಿ, ಪೋರ್ಸ್ ಲೈನ್, ಪಿಂಗಾಣಿ ಪದಾರ್ಥಗಳು, ಅದು ಎಲೆಕ್ಟ್ರಿಸಿಟಿ ಕಂಡಕ್ಟರ್ ಅಲ್ಲ, ಹೀಟ್ ಕಂಡಕ್ಟರ್ ಅಲ್ಲ. ಕೆಮಿಸ್ಟ್ರಿಯಲ್ಲಿ ಹೇಳೋದೇನಂದ್ರೆ ಮಾಲಿಕ್ಯುಲರ್ ಸ್ಟ್ರಕ್ಚರು 199 ಎಲಿಮೆಂಟ್ಸ್ ಇದೆ. ಅದು ಒಂದೊಂದು ಮಾಲಿಕ್ಯೂಲ್ಸ್ ಆ ಡೆನ್ಸಿಟಿ ತುಂಬಾ ಇದ್ರೆ, ಸಾಂದ್ರತೆ ಬಹಳ ಇದ್ರೆ, ವೈಟ್ ಜಾಸ್ತಿ ಇರುತ್ತೆ, ಮತ್ತೆ ಅದರ ಕಾಂಬಿನೇಷನ್ ಇಂದ ಪದಾರ್ಥಗಳ ವೈಚಿತ್ರ್ಯ. ಶಾಸ್ತ್ರ ಹೇಳಿದ್ದೇನೆಂದ್ರೆ, ಇದರಲ್ಲಿ ಈ ಗುಣ ಬರಬೇಕಾದರೆ ಆ ಗುಣದ ರೂಪದಲ್ಲಿ ದೇವರಲ್ಲಿ ಇರಬೇಕಂತ. ಬಂಗಾರದಲ್ಲಿ ಹೊಳಪು, ಇನ್ಯಾವುದೋ ವಜ್ರದಲ್ಲಿ ಕಾಠಿಣ್ಯ, ಬೀಜದಲ್ಲಿ ಅಂಕುರವಾಗುವ ಶಕ್ತಿ, ಇದು ಇರಬೇಕು ಅಂದ್ರೆ ದೇವರು ಅನಿವಾರ್ಯವಾಗಿ ಆ ಪದಾರ್ಥದಿಂದ ಏನೇನಾಗಬೇಕೋ ಅದಾಗಬೇಕಾದರೆ ಅದರಲ್ಲಿ ಅವನು ಇದ್ದರೆ ಆಗತ್ತೆ. ನನಗೇನು ಬೇಕಾಗಿದೆ? ನಿಮ್ಮ ಹಣೆ ಬರ ಹಾಕ್ತದ್ದೇವು, ಅದೆಲ್ಲ ಪದಾರ್ಥಗಳು ಹೋಗ್ಲಿ. ಈಗ ನಮ್ಮಲ್ಲೇ ಅವನು ಬೇಡ ನಿನಗೆ, ನಾನು ಬೇಡ ಅಂದ್ರೆ ನಾನು ಒಂದು 10 ನಿಮಿಷ ಇಲ್ಲೇ ಉದ್ರಳ್ಳಿಗೆ ಹೋಗ್ಬರ್ತೇನೆ ಅಂದ್ರೆ ಎಲ್ಲರ ಮುಖದಲ್ಲಿ ಪ್ರಶ್ನೆ ಚಿಹ್ನೆ ಬರುತ್ತೆ. ಏನಾಯ್ತೋ ಏನೋ ಇವರು ಆಚಾರ್ಯ ಇದ್ದಕ್ಕಿದ್ದಾಗೆ. ಇಲ್ಲ, ದೇವರು ಒಂದು 10 ನಿಮಿಷ ಹೋಗ್ಬರ್ತೀನಿ ಅಂತ ಅವನು ಹೋದ, ಏನು ಬರ್ತಾನೆ, ಅವ್ರ ಮಗ ನೋಡೋದು, ಆವನು ನೆಲೆಸೆ ಹರಿತಾ ನೆಲೆಸುವನು, ಆವನು ತೊಲೆಗೆ ಹರಿತಾ ತೊಳೆದುವನು. ಆ ಪದಾರ್ಥಗಳಲ್ಲಿರುವ ಪ್ರಾಪರ್ಟೀಸ್ ಏನಿದೆಯಲ್ಲ, ಅದು ಮೈಂಟೈನ್ ಆಗಬೇಕಾದ್ರೆ ದೇವರು ಅಲ್ಲಿದ್ದರೆ ಆಗೋದು. ಇಲ್ಲ ಅಂದ್ರೆ ಆಗಲ್ಲ. ನನಗಾಗಿ ನಾನಿಲ್ಲ, ನಿಮಗಾಗಿ ನಾನಿದ್ದೇನೆ ಅಂತ. ಇದು ದೇವರ ಕಾರಣ. ಈ ಚಿಂತನೆಯನ್ನು ಮಾಡಿ ಇರ್ತಾರೆ ಆಚಾರ್ಯರು. ಸ್ವತಃ ಪ್ರವೃತ್ತಿ ಅಶಕ್ಯತ್ವ ಜನ ಪದಾರ್ಥಗಳು, ಚೇತನಗಳೇ ಸ್ವತಃ ಪ್ರವೃತ್ತಿ ಇಲ್ಲ. ಗೋಪಾಲದಾಸರಂತ ನನ್ನನ್ನು ಚೇತನ ಅನ್ನಲಿಕ್ಕೆ ನಾಚಿಕೆ ಆಗತ್ತೆ. ಯಾಕೆ? ಒಳಗೆ ನೀನು ನಿಂತು ಆಡಿಸೋವರು ನನ್ನ ಸಮ ಇಲ್ಲ. ನನಗೆ ಈ ಒಂದು 5-6 ದಿವಸದಿಂದ ಗಟ್ಟಲು ಇದಾಗಿ ಇನ್ಫೆಕ್ಷನ್ ಆಗಿ ಮಾತ್ರೆ ತೆಗೆದುಕೊಂಡು ಬರೋ ಥರನೇ ಇದೆ. ನಮಗೊಂದು ಭ್ರಮೆ, ನಾವು ಹಾಡಿದ್ರೆ ಯಾರು ಬೇಕಾದ್ರೆ ಕೇಳ್ತಾರೆ. ಮೊನ್ನೆ ಎಲ್ಲೋ ಹಾಡಿದಾಗ ಅವರನ್ನು, ನೀವು ಹಾಡದೇ ಇದ್ರೆ ಚೆನ್ನಾಗಿರುತ್ತೆ. ಹಾಗಾದರೆ ಒಳಗೆ ದೇವರು ನಿಂತು ಒಂದಿಷ್ಟು ದಿವಸ ಆಡಿಸ್ತಾನೆ. ಅವನು ಕಾಣಿಸಕ್ ಶುರು ಮಾಡಿದ್ರೆ ತುಂಬಾ ಕಷ್ಟ ಇದೆ. ಅವನ ವ್ಯಾಪಾರ ಇದೆ. ಈ ಚಿಂತನೆಯನ್ನು ಮಾಡಿ ಚೇತನನು
ಅಹುದು ನೀ ಚೇಷ್ಟೆಯನ್ನು ಮಾಡಿಸಲು ಅಚೇತನನು ಅಹುದು ನೀ ಸುಮ್ಮನಿರಲು ಯಾತರವನಾನೀಯ ನಿನ್ನಧೀನವು ಎಲ್ಲ ಚೇತನನು ಅಹುದು ನೀ ಚಲಿಸೆ ಚಲಿಸುವೆನು ಯುಂತ ಪ್ರವಿಶ್ಯ ಮಹಾವಾಚ ಇಮಾಂ ಪ್ರಸುತ್ತ ಸಂಜೀವಯತಿ. ಒಳಗೆ ನೀನು ಇದ್ದು ಆಡಿಸಿದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನೀನು ಆಡಿಸದೇ ಇದ್ರೆ ಏನೂ ಇಲ್ಲ. ಸೊ ಹಾಗಾಗಿ ಈಶಾವಾಸ್ಯ ಉಪನಿಷತ್ತಿಗೆ ಹೇಳಿದ ಮಾತು ಇದು ಸರ್ವಕಲ್ವಿದ ಬ್ರಹ್ಮ ಅಂದ್ರೆ ಎಲ್ಲವೂ ಬ್ರಹ್ಮ. ಈ ಜಗತ್ತೇ ಬ್ರಹ್ಮ ಅಲ್ಲ, ಇಡೀ ಜಗತ್ತಿನಲ್ಲಿ ಬ್ರಹ್ಮ ತುಂಬಿಕೊಂಡಿದ್ದಾನೆ. ಅನುರೇಣುಗಳಲ್ಲಿ ದೇವರು ತುಂಬಿಕೊಂಡಿದ್ದಾನೆ. ಯಾಕೆ ಅವನು ತುಂಬಿದ್ದಾನೆ? ಈಗ ಹೇಳುದಲ್ಲ, ಸ್ವತಃ ನೀರಿನಲ್ಲಿ ತಣ್ಣಗಿರುವ ಪ್ರಾಪರ್ಟಿ ಇದೆ, ಬೆಂಕಿಯಲ್ಲಿ ಬಿಸಿ ಕೊಡುವ ಯೋಗ್ಯತೆ ಇದೆ. ಅದನ್ನು ಉಪನಿಷತ್ತುಗಳಲ್ಲಿ ಹೇಳ್ತಾನೆ, ಈಶಾಸ್ಮಾಲ್ ವಾಟಪ್ಪವತಿ. ನನ್ನ ಭಯಕ್ಕೆ ಗಾಳಿ ಬೀಸೋದು. ನಮ್ಮ ಭಗವದ್ಗೀತೆ 15ನೇ ಅಧ್ಯಾಯ ಪ್ರಾಯ ಎಲ್ಲರಿಗೂ ಬರುತ್ತೆ. ಅಲ್ಲಿ ದೇವರು ಹೇಳ್ತಾನೆ, ನ ತತ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಮನೆ ಯಾವುದು? ನನ್ನ ಮನೆಯಲ್ಲಿ ಸೂರ್ಯಚಂದ್ರರ ಬೆಳಕು ಏನೂ ಇಲ್ಲ. ಅವರೆಲ್ಲರೂ ನನ್ನ ಬೆಳಕಿನ ಮುಂದೆ ತುಂಬಾ ಕಡಿಮೆ. ಸೂರ್ಯನಲ್ಲಿ ನಾನಿದ್ದು ಬೆಳಕನ್ನು ಕೊಡೋನು, ಚಂದ್ರನಲ್ಲಿ ನಾನಿದ್ದು ತಂಪನ್ನು ಕೊಡೋನು. ಆ ಎಲ್ಲ ಶಕ್ತಿ ಅವರದಲ್ಲ. ಸೂರ್ಯಚಂದ್ರರೇ ಹೀಗಾಗಬೇಕಾದರೆ ನಾವೆಲ್ಲ ಯಾರು? ಹಾಗಾಗಿ ದೇವರು ಹೇಳೋದೇನೆಂದ್ರೆ, ಸ್ವತಃ ಪ್ರವೃತ್ತಿಯನ್ನ ಮಾಡಲಿಕ್ಕಾಗದೇ ಇದ್ದರಿಂದ ನಾನು ಇದ್ದೇನೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಈ ಪ್ರಪಂಚವೇ ದೇವರಲ್ಲ, ಈ ಪ್ರಪಂಚದ ಅನುರೇಣುಗಳಲ್ಲಿ ದೇವರು ತುಂಬಿದ್ದಾನೆ. ಈ ತರಹದ ಸ್ಟೈಲಲ್ಲಿ ಮಾತಾಡ್ತೇವೆ. ಒಬ್ಬ ಮನೆಯಲ್ಲಿ ದೊಡ್ಡ ಸಾಮರ್ಥ್ಯ ಇರುವನಿದ್ದಾನೆ, ಅವನ ಮಾತಿನ ಮೇಲೆ ಮನೆ ನಿಂತಿರೋದು. ಅಂದರೆ ಅವನ ಮಾತನ್ನು ಯಾರೂ ತೆಗೆದುಹಾಕಲ್ಲ. ಈ ಕಾಲದಲ್ಲಿ ಅದೆಲ್ಲ ತುಂಬಾ ಅಪರೂಪ. ಎಲ್ಲಿ ಆ ಥರ ಇತ್ತು ಹಿಂದೆ. ತಂದೆಗೆ ಹೇಳದೆ ಯಾವುದನ್ನು ಮಾಡ್ತಾ ಇರಲಿಲ್ಲ. ಆ ಥರ ಕಾಲ ಇತ್ತಂತೆ. ಈ ಇತ್ತಂತೆ ಅನ್ನೋ ಥರ ಇದೆ. ಸ್ವಯಂ ಪಾಪ ದಶರಥ ತುಂಬಾ ಬೇಜಾರು ಪಟ್ಕೊಳ್ತಾನೆ ರಾಮನ ಬಗ್ಗೆ. ರಾಮ ತುಂಬಾ ಒಳ್ಳೆಯವನು. ಯಾಕೆ ಅಂದ, ಅವನು ತಂದೆ ಮಾತು ಮೀರಲ್ಲ. ಅದೇ ನನಗೆ ನನ್ನ ರಾಮನಲ್ಲಿರುವ ಮೈನಸ್ ಏನಂದ್ರೆ ಅಪ್ಪನ ಮಾತು ಮೀರಲ್ಲ. ಅಲ್ಲ, ಮೀರಿದ್ರೆ ಏನಾಗಿರೋದು? ಅಪ್ಪ ನಾನು ವನವಾಸಕ್ಕೆ ಹೋಗಲ್ಲ ಅಂದಿದ್ರು ನಾನು ಸುಖವಾಗಿರ್ತಾ ಇದ್ದೆ, ನನ್ನ ಮಾತು ಕೇಳ್ತಾನೆ, ಅದೇ ನನಗೆ ಸಮಸ್ಯೆ ಅಂತ ದಶರಥ. ಹಾಗಾಗಿ ಭಗವಂತ ಒಬ್ಬನ ಮಾತು ಪೂರ್ಣ ನಡೆಯುತ್ತೆ. ಯಾರು ಕೇಳೋದು, ಅವ್ರ ಬಗ್ಗೆ ಗೊತ್ತಿಲ್ಲ. ಸರ್ ಅವ್ರ ಮನೆಯಲ್ಲಿ ಅವ್ರ ಮಾತು ನಡೆಯುತ್ತೆ. ಅಯ್ಯೋ ಏನ್ ಅನ್ಕೊಂಡಿದ್ದೀರಿ ಸರ್, ಅವ್ರ ಮಾತ ಎಲ್ಲಾನು ಅವರೇ ಅಂದ್ರು. ನನಗೊಂದು ಚೂರು ಚೇರ್ ಹಾಕ್ತೀರಾ? ಚೇರು ಹಾಕಿದರೆ ಅದು ಕಾಲು ಜೋಮ್ ಹಿಡಿದು ಬಿಟ್ಟಿದೆ. ಯಾಕೋ ಬಿಡ್ತಾನೆ ಇಲ್ಲ, ಯಾಕೆ ಗೊತ್ತಿಲ್ಲ. ತುಂಬಾ ಹೊತ್ತು ಹಿಡಿದ ಆಮೇಲೆ ನಡಲಿಕ್ಕೆ ಆಗದೆ ಇದ್ದಾರೆ ಅನ್ಕೊಂಡೆ. ನೋಡೋಣ ಒಂದು ನಿಮಿಷ. ಮತ್ತೆ ಈ ಹೈಟ್ ಎಲ್ಲ ವ್ಯತ್ಯಾಸ ಆಗಿದೆ. ಸರಿ ಹೋಯ್ತು, ಸರಿ ಹೋಯ್ತು. ಓಕೆ, ಬೇಡ ಬೇಡ, ಇಟ್ಟಂತೂ ಇಟ್ಟಿದೆ. ಚೇರ್ ಬಂದ್ರೆ ಸರಿ ಹೋಯ್ತು. ಈಗ ಒಂದೂವರೆ ಗಂಟೆ ಕೂತು ಬಂದಿದ್ದೆ. ಏನು ಹೇಳಲಿಕ್ಕಾಗಲ್ಲ. ಈಗ ದೇವರ ಬಗ್ಗೆ ಹೇಳಿದಾಗ ದೇವರು ನಾ ಇದೇ ನೋಡಪ್ಪ ಅಂತ ತೋರಿಸ್ತಾರೆ. ಸರಿ, ಸಾಮಾನ್ಯವಾಗಿ ಈಗ ಆಡೋ ಪದ್ಧತಿ ಇದಲ್ಲ ಸರ್. ಅವ್ರ ಮನೆಯಲ್ಲಿ ಏನ್ ಅನ್ಕೊಂಡಿರಿ, ಅವರೇ ಮನೆ ಇಲ್ಲ, ಅವರೇ ಮನೆ ಅಂದ್ರೆ ಅವರೇ ಬಚ್ಚಲು, ಅವರೇ ಬಾಗಿಲು, ಅವರೇ ಗೋಡೆನ ಹೀಗಾಡುವ ಪದ್ಧತಿ ಇದೆ. ಅವರೇ ಮನೆ ಅಂದ್ರೆ ಏನು? ಅವರ ಮಾತಿಲ್ಲದೆ ಅವರ ಮನೆಯಲ್ಲಿ ಯಾವ ಕೆಲಸವೂ ನಡೆಯೋದಿಲ್ಲ. ಹಾಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಇಡೀ ಜಗತ್ತಿನಲ್ಲಿ ಯಾವುದೇ ಸಣ್ಣ ವ್ಯಾಪಾರ ಆಗಬೇಕಾದ್ರೂ ನಮ್ಮದಲ್ಲ, ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ
ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಕ್ಷ್ಮಿಯೂ ಕೂಡ ಅವನ ದಾಸಿ. ಇನ್ನು ಲಕ್ಷ್ಮೀನೇ ದಾಸಿ ಅಂದಮೇಲೆ ಮುಗದೇ ಹೋಯ್ತೀನಿ ಎಲ್ಲರೂ. ಹಾಗಾದರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ದೇನು ಅಂದರೆ, ಇಲ್ಲಿ ದೇವರ ವಿಶೇಷವಾದ ಉಪಾಸನೆ. ಏನು ಉಪಾಸನೆ? ಆ ಹೊರಗಿರುವ ದೇವರೇ ವ್ಯಾಪ್ತನಾಗಿ ಎಲ್ಲ ಕಡೆ ಇದಾನೆ. ಅಣುರೇಣುಗಳಲ್ಲಿ ಪರಿಪೂರ್ಣನಾದ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂದರೆ, ನಿನ್ನ ಹೃದಯದಲ್ಲೂ ಬಂದು ಇದ್ದಾನೆ. ಇಡೀ ಜಗತ್ತಿಗೆ ನಿಯಾಮಕನಾದವನು ನನ್ನ ಹೃದಯದಲ್ಲಿ ಬರಬೇಕು ಅಂದರೆ ಎಷ್ಟು ಕರುಣೆ. ತುಂಬ ಚಿಕ್ಕ ಜಾಗ, ಹಾಗೂ ತುಂಬ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. 3 ಸ್ಟಾರೋ 5 ಸ್ಟಾರೋ ಆ ವ್ಯವಸ್ಥೆಯನ್ನು ಮಾಡಿದವರಿಗೆ, ಸರ್ ಒಂದು 2 ದಿವಸ ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೇಲಿ ರೂಮ್ ಇದೆಯಾ? ರೂಮ್ಸ್ ಏನಿಲ್ಲ, ನೀವು ಬಂದರೆ ನಾವು ನಮ್ಮ ಮನೆ ಹಾಲನ್ನೇ ಬಿಟ್ಕೊಡ್ತೀವಿ, ನೀವು ಒಂದು ಮೂಲೆಯಲ್ಲಿ ಮಲಗಿರಿ, ಕೆಳಗೆ ನಾವು ಮಲಗ್ತೀವಿ ಅಂದರೆ ಯಾರು ಬರ್ತಾರೆ? ಒಂದು 5 ನಿಮಿಷ ಬಂದು ಹೋಗ್ತೇನೆ ಅನ್ಬೋದೇ ವಿನಃ ನಿಮ್ಮ ಮನೆಯಲ್ಲೇ 3 ದಿವಸ ನಾನು ಇರ್ಲಿಕ್ಕಾಗೋದಿಲ್ಲ. ಯಾಕೆ? ಅಲ್ಲ, ನೀವು ತುಂಬ ಬಡತನದಲ್ಲಿ ಬೆಳೆದ್ರಂತಲ್ಲ, ಅದನ್ನು ನಾನು ಮರೆತು ಬಿಟ್ಟೀನಿ, ಉದ್ಯಾಪನೆ ಮಾಡೀನಿ, ದಯಮಾಡಿ ನೆನೆಸ್ಬೇಡಿ. ಯಾವ ವ್ಯಕ್ತಿಗೆ ಎಲ್ಲ ಫೆಸಿಲಿಟಿ ಸಿಗತ್ತೆ, ಹಿ ಈಸ್ ನಾಟ್ ರೆಡಿ ಟು ಕಾಂಪ್ರಮೈಸ್. ಸರ್ವೋತ್ತಮನಾದ ದೇವರು ನಮ್ಮ ಜಗನ್ನಾಥದಾಸರಂತಾರೆ, ಅನಂತ ವೇದಗಳಿಂದ ಹೊಗಳಿಸಿಕೊಳ್ಳುವ ಶ್ರುತಿತತಿಗಳಿಗೆ ಅಭಿಮಾನಿ ಲಕ್ಷ್ಮೀ ಸಂಸ್ತುತಿಗೆ ಗೋಚರಿಸದ ದೇವರು. ನಾವು ನೀವು ದೇವರ ಮುಂದೆ ತಪ್ಪೋ ನೆಪ್ಪೋ ಏನೋ ಒಂದೆರಡು ವೆಂಕಟೇಶ ಸ್ತೋತ್ರವನ್ನು, ಭೈದೇವರ ಸ್ತೋತ್ರವನ್ನು, ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಅವನು ಕೇಳಿ ಆಶೀರ್ವಾದ ಮಾಡ್ತಾನಲ್ಲ, ಇದಕ್ಕಿನ್ನ ದೊಡ್ಡ ಕರುಣೆ ಏನ್ರಿ? ನನ್ನಿಂದ ಆ ಸ್ತೋತ್ರವನ್ನು ಅವನು ಕೇಳಿಸಿಕೊಳ್ಳಬಾರದು ಅಂದರೆ 4 ದಿನ ಗಂಟ್ಲು ಕಟ್ಟಿಸಿದ್ರೆ ಗೋವಿಂದ, ನಾಡಿದ್ದು ಯಾರಿಗೇನು ಕೇಳೋದೇ ಇಲ್ಲ. ನನ್ನಿಂದ ಅವನು ಕೇಳಿ ತೃಪ್ತನಾಗಿ ನನಗೆ ಅನುಗ್ರಹವನ್ನು ಮಾಡ್ತಾನಲ್ಲ, ಅದು ಅವನ ಕಾರುಣ್ಯ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ಕಡೆ ತಜ್ಜಲಾತಿಥಿ ಶಾಂತ ಉಪಾಸೀತ ಅಂತ ಸರ್ವತ್ರ ದೇವರು ವ್ಯಾಪ್ತನಾಗಿದ್ದಾನೆ. ಆ ವ್ಯಾಪ್ತನಾದ ದೇವರೇ ನಿನ್ನ ಒಳಗೂ ಇದ್ದಾನೆ. ದೇವರಿಲ್ಲದ ತಾಣ ಇಲ್ಲ. ಇದನ್ನು ಮೊದಲು ತಿಳಿ. ಕಾರಣ ಏನು ಗೊತ್ತಾ? ಎಲ್ಲ ಕಡೆ ದೇವರಿದ್ದಾನೆ ಅಂದರೆ ಪ್ರಾಯ ಪಾಪ ಮಾಡೋದು ಕಮ್ಮಿ ಮಾಡ್ತೀವಿ. ಈಗೆಲ್ಲ ಮೈನ್ ರೋಡಲ್ಲಿ ಹೋಗಬೇಕಾದ್ರೆ ಪೊಲೀಸರು ಅಂತ ಮೊದಲು ಸ್ವಲ್ಪ ನೋಡಿ ಮಾಡಿ ಹೋಗ್ತಾ ಇದ್ವಿ. ಈಗ ಪೊಲೀಸವನು ಇರೋದಿಲ್ಲ, ಆದರೂ ನಿಧಾನಕ್ಕೆ ಹೋಗ್ತೀವಿ. ಯಾಕೆ? ಅಯ್ಯೋ CC ಕ್ಯಾಮ್ರಾ ಇದೆ ಸರ್, ಮಾರನೇ ದಿನ ಮನೆಗೆ ನೋಟಿಸೇ ಬರುತ್ತೆ. ಈ CC ಕ್ಯಾಮ್ರಕ್ಕೆ ನಾವು ಅಷ್ಟು ಹೆದರೋರು. ಅವನು ವಿಶ್ವತಶ್ಚಕ್ಷು, ಎಲ್ಲ CC ಕ್ಯಾಮ್ರಾನು ಅವನೇ. ಅವನಿಗಾಗಿ ನೀನು ಮಾಡು. 4 ಜನ ನೋಡಬೇಕು ಅಂತ ಮಾಡಬೇಡ, ಏನನ್ನೇ ಮಾಡೋದಾದ್ರು. ಕನಕದಾಸರು ಈ ಮಾತನ್ನ ಆಡಿದ್ರು. ದಾಸರಾದರು ಒಂದು ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಹೋಗಿ ಬಾಯಿಗೆ ಹಾಕೊಂಡ್ಬಂದ್ರಿ. ಎಲ್ಲರೂ ಬಂದರು. ನಿಮಗೆ ಗೊತ್ತಿರೋ ಕಥೆ. ಕನಕದಾಸರ ಚಿಂತನೆ, ಅವ್ರ ಹೈಟ್ ನೋಡ್ರಿ, ಬಾಳೆಹಣ್ಣು ಹಾಗೆ ತಂದರು. ಎಲ್ಲ ಕೇಳಿದ್ರು, ಯಾಕಪ್ಪ ಕನಕ ಬಾಳೆಹಣ್ಣು ತಂದೆ? ವ್ಯಾಸರಾಜರು ಕೇಳಿದ್ರು, ಏನಾಯ್ತು ಸ್ವಾಮಿ? ಯಾರೂ ಇಲ್ಲದ ಜಾಗ ನನಗೆ ಸಿಗ್ತಾ ಇಲ್ಲ. ಅಲ್ಲಲ್ಲೇ ಕನಕ, ಅಲ್ಲಿ ಹಿಂದೆ ಹೋದ್ರೆ ನೀ ಸತ್ತಿಯೋ ಬದುಕಿಯೋ ಗೊತ್ತಾಗೋದಿಲ್ಲ ಮಂದಿಗೆ, ಅಲ್ಲಿ ಹೋಗು ಅಂದ್ರು. ಇಲ್ಲ ಇಲ್ಲ, ನನ್ನೊಳಗೆ ದೇವರಿದ್ದಾನೆ, ಬಾಳೆಹಣ್ಣಿನಲ್ಲಿ ದೇವರಿದ್ದಾನೆ. ಆದ್ದರಿಂದ ಯಾರೂ ಇಲ್ಲದ ಜಾಗ ನನಗೆ ಸಿಗಲಿಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ. ಇದು ಜೀವನದಲ್ಲಿ ಅಳವಡಿಸಿಕೊಂಡ ಪುಣ್ಯಾತ್ಮರು. ಎಲ್ಲ ಕಡೆ ದೇವರನ್ನ ಕಾಣುವವರು. ಎಲ್ಲವೂ ದೇವರಲ್ಲ, ಎಲ್ಲ ಕಡೆ ದೇವರು, ಎಲ್ಲದರಲ್ಲಿ ವ್ಯಾಪಿಸಿ ಇದ್ದಾನೆ. ಯಾರು ಈ ಚಿಂತನೆಯನ್ನು ಮಾಡ್ತಾರೆ? ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನ ವಿಜಗುಪ್ಸತೆ. ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ಳಲಿಕ್ಕೆ ಹೋಗುವುದಿಲ್ಲ ಅಂತವ್ರು. ಯಾಕೆ ಅಂದರೆ ಅವನಿದ್ದಾನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಏರೋಪ್ಲೇನಲ್ಲಿ ಹೋಗ್ತಾ ಇದ್ದಾರೆ, ಇದ್ದಕ್ಕಿದ್ದ ಹಾಗೆ ಒಂದು ಎಮರ್ಜೆನ್ಸಿ ವಾಯ್ಸ್ ಬಂತು. ಅಂದರೆ ಪೈಲಟ್ ಹೇಳಿದ್ರು, ನಮಗೆ ಬೇರೆ ಏರೋಡ್ರಮ್ಮಿನ ಕನೆಕ್ಷನ್ನು ತಪ್ಪಿದೆ,
ಎಲ್ಲಿದ್ದೀವಿ ಗೊತ್ತಾಗ್ತಾ ಇಲ್ಲ. ತುಂಬ ವೆದರು ಕಂಡೀಷನ್ನು ತುಂಬ ಹಾಳಾಗಿದೆ. ಎಲ್ಲರೂ ಬೆಲ್ಟು ಹಾಕ್ಕೊಳ್ರಿ. ನಿಮಗೇನು ಸೂಚನೆ ಬರುತ್ತೆ ಅದರ ತಕ್ಕಂತೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಇದು ದೇವರಾಣಿ ಏರೋಪ್ಲೇನಲ್ಲಿ ಯಾರಿಗೂ ಬರೋದು ಬೇಡ. ಈಗ ಬಂದುಬಿಟ್ರೆ ಎದೆ ಹೊಡ್ಕೊಂಡು ಕೂತ್ಕೋತೀವಿ. ಬಸ್ಸೋ ಗಿಸ್ಸಲ್ಲಿ ಬಂದ ಏನೋ ಇಳಿಸ್ಬಿಡಪ್ಪ, ಅರಣ್ಯವೋ ಮನೆಯೋ ಏನೋ ಸಾಯ್ತೀವಿ. ಎಲ್ಲರೂ ಗಾಬರಿಯಿಂದ ಕೂತಿದ್ದಾರೆ. ಏನಾಗುತ್ತೋ ಪಾಪ ಎಲ್ಲರೂ ಹರಿಸ್ಕೋತಾ ಇದ್ದಾರೆ. ಮಂಜುನಾಥ, ಧರ್ಮಸ್ಥಳಕ್ಕೆ ಬರೋಣ ಅಂತಿದ್ದೆ, ಈಗೇನಾಗತ್ತೋ ಏನೋ, ಧರ್ಮಸ್ಥಳಕ್ಕೆ ಬರ್ತೀನೋ, ಧರ್ಮರಾಜನ ಹತ್ರನೇ ಹೋಗ್ತೀನೋ, ಹೋಗ್ಲಿ ಬಿಡು, ನಿನಗೆ ಆ ಭಾಗ್ಯ ಇಲ್ಲ ನಾನು ನೋಡೋದು, ಹೀಗೆಲ್ಲ ಹರಿಸ್ಕೊಳ್ತಾ ಇದೆ. ಅಲ್ಲಿ ಒಂದು ಮಗು ಮಾತ್ರ ತುಂಬ ಆನಂದದಿಂದ ಆಟ ಆಡ್ತಾ ಇದೆ. ತಿಳಿಗೇಡಿ ಅಲ್ಲ ಮಗು, ತಿಳುವಳಿಕೆ ಇರುವ ಮಗುವೇ. ಏನೋ ಕೇಳಿದ್ರು, ಅನೌನ್ಸ್ಮೆಂಟನ್ನು ಕೇಳಿದೆಯಾ? ಕೇಳಿದೆ. ಅಲ್ಲ, ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ, ಎಲ್ಲರೂ ಗಾಬರಿ ಆಗಿದ್ದಾರೆ, ನೀನು ಮಾತ್ರ ನಗ್ತಾ ಇದೆಯಲ್ಲ. ನೋ, ನಥಿಂಗ್ ವಿಲ್ ಹ್ಯಾಪನ್. ಹೌ ಡು ಯು ಸೇ? ನೋ, ಐ ಆಮ್ ಹ್ಯಾವಿಂಗ್ ಕಾನ್ಫಿಡೆನ್ಸ್. ಇಲ್ಲ, ಯಾಕೆ ಹೇಳು, ನಿಂಗೇನಾಗಲ್ಲ ಅಂದರೆ ನಿನ್ನಲ್ಲಿ ಏನಿದೆ ಆ ಥರದ್ದು? ಅನೌನ್ಸ್ ಮಾಡಿದ್ನಲ್ಲ ಅವನು ನನ್ನ ಅಪ್ಪ. ಆ ನನ್ನ ಅಪ್ಪ ಅವನಕ್ಕಿಂತ ಹೆಚ್ಚು ಪ್ರೀತಿ ನನ್ನ ಮೇಲೆ ಮಾಡ್ತಾನೆ. ಅವನು ನನ್ನ ರಕ್ಷಣೆ ಮಾಡಲಿಕ್ಕಾದರೂ ಸರಿಯಾಗಿ ಎಲ್ಲೋ ಇಳಿಸ್ತಾನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಆ ಮಗು ಹೇಳ್ತಂತೆ. ಅಂದರೆ ನನಗೆ ಒಂದು ವಿಶ್ವಾಸ ಇದೆ ಅಂದರೆ ಭಯ ಇರೋದಿಲ್ಲ. ಆ ಮಗುಗೆ ನನ್ನಪ್ಪ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಇದೆ. ನಮ್ಮಪ್ಪ ತಿಮ್ಮಪ್ಪ ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಯಾರಿಗೆ ಇದೆ ಅವರಿಗೆ ವಿಶ್ವಾಸ ಮಾಡಿದ್ದಕ್ಕೆ ರಕ್ಷಣೆ ಮಾಡಿದ್ದಾನೆ. ನಮಗೆ ಅದಿಲ್ಲ. ಅನೇಕ ಜನ ಜ್ಞಾನಿಗಳ ಜೀವನದಲ್ಲಿ ನಾವು ಕೇಳ್ತೇವೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ. ಈ ಮಾತನ್ನು ನಂಬಿದಂತಹ ಯಾದವಾರ್ಯರಿಗೆ ಮನೆಗೆ ಕೃಷ್ಣ ಬಂದು ಪದಾರ್ಥವನ್ನು ಕೊಟ್ಟು ಹೋದ. ನೀವು ಅಡಿಗೆಯನ್ನು ಮಾಡಿಕೊಳ್ಳಿ ಅಂತ ಬೇಕಾದಷ್ಟು ದೇವರನ್ನು ನಂಬಿದ ಶ್ರೀಪಾದರಾಜರು. ನೀನು 60 ಬಗೆ ಮಾಡಿಸ್ತಿ, ನಿನಗೆ ನೈವೇದ್ಯ ಅಂತ ನಾನು ಮಾಡಿದ್ದು, ನನ್ನ ಹೊಟ್ಟೆಗಾಗಿ, ನನ್ನ ನಾಲಿಗೆಯ ಚಾಪಲ್ಯಕ್ಕಾಗಿ ಅಲ್ಲ ಮಾಡಿದ್ದು. ಅರಣ್ಯದಲ್ಲಿ ಅವರನ್ನು ಕೂಡಿಸಿದರೆ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ. ವ್ಯಾಲಿಡಿಟಿ ಮುಗೀತು ಅಂತಲ್ಲ, ನನ್ನ ಪುಣ್ಯದ ವ್ಯಾಲಿಡಿಟಿ ಮುಗಿದಿದೆಯೇನೋ, ನಿನಗೆ ತಾಕತ್ತಿದೆ ಅಂದರೆ ಎಲ್ಲೋ ತಿರುಪತಿಯ ತಿಮ್ಮಪ್ಪನಿಗೆ ಹೋಗುವ ಪದಾರ್ಥವನ್ನು ದೇವರು ಡೈವರ್ಟ್ ಮಾಡಿ ಇಲ್ಲಿ ಕಳಿಸಿ ದಿನಕ್ಕಿನ್ನ ಹೆಚ್ಚಿನ ಭಕ್ಷ್ಯಭೋಜ್ಯ ಮಾಡಿ ಹಾಕಿದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ. ನೀನು ಬೇರೆ ಏನು ಮಾಡಬೇಡ ಅಂತ ಹೇಳೋದಿಲ್ಲ, ದೇವರು ಅವನಲ್ಲಿದ್ದು ಮಾಡ್ತಾನೆ ಅನ್ನೋ ನಂಬಿಕೆಯನ್ನು ಇಡು. ಅನಾರೋಗ್ಯ ಆಗಿದೆ, ಮನೆಯಲ್ಲೇ ಕೂಡು ಅಂತ ಯಾರು ಹೇಳೋದಿಲ್ಲ. ಡಾಕ್ಟರ್ ಹತ್ರ ಹೋಗು, ಆದರೆ ದೇವರಿಗೆ ಕೈ ಮುಗಿದು, ದೇವರೇ ನೀನೇ ಎಲ್ಲರ ಬುದ್ಧಿ ಪ್ರೇರಕ, ಆ ಡಾಕ್ಟರಲ್ಲಿ ನೀನೇ ಹೊಕ್ಕು, ನನಗೆ ಯಾವ ರೋಗ ಅಂತ ತಪಾಸಣೆ ಮಾಡಿದವನಿಗೆ ಸರಿಯಾಗಿ ತಿಳಿಯುವಂತೆ, ಮದ್ದನ್ನು ಔಷಧಿಯನ್ನು ಸರಿಯಾಗಿ ಕೊಡುವಂತೆ ನೀನು ಅನುಗ್ರಹ ಮಾಡು ಅನ್ನೋ ಹೆಚ್ಚಿನ ಜವಾಬ್ದಾರಿಯನ್ನು ದೇವರು ತಗೊಳ್ತಾನೆ. ಇಲ್ಲ ಅವನು ಬಹಳ ದೊಡ್ಡ ಡಾಕ್ಟರು, ಅವನು ಅದು ಮಾಡ್ತಾನೆ. ಎಲ್ಲರೂ ಕೆಲವೊಮ್ಮೆ ಎಡವೋದಿರುತ್ತೆ. ಆ ಎಡವು ನಮ್ಮ ಮೇಲೆ ಎಡವುದ್ರೆ ಏನು ಸಾಯೋದು? ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬ್ಲಾಕ್ ಡಾಟ್ ಅಂತ ಇರುತ್ತಲ್ಲ, ಆ ಬ್ಲಾಕ್ ಡಾಟ್ಗೆ ಗೋಡೆನೇ ನಾನಾದರೆ ದೇವರ ಮೇಲೆ ಹಾಕು. ತ್ರೈಭಾರ ಸಮಾಹಿತ. ವಾಯುದೇವರಂತಹ ವಾಯುದೇವರು, ಹನುಮಂತ ದೇವರು 100 ಯೋಜನ ಹಾರುವ ಸಾಮರ್ಥ್ಯ ಇದ್ದವರು. ಅಪ್ಪ ರಾಮಚಂದ್ರ 100 ಯೋಜನ ಹಾರ್ತೇನೆ, ಹಾರಬೇಕಾದ್ರೆ ನನಗೆ ಬಲ ಬೇಕು, ಅದಕ್ಕೆ ನೀನು ಕೊಡುವಂತಾರೆ. ಬಲವೀರ್ಯ ಮಹಾರ್ಣವಾಯ. ಷಡ್ಗುಣಗಳಲ್ಲಿ ಬಲವೀರ್ಯಗಳು ಬಂದರೂ ಈಗ ಅದು ಸ್ಪೆಷಲ್ ಆಗಿ ಬೇಕು ಅಂತ. ಹಾಗಾದರೆ ದೇವರು ಸರ್ವತ್ರ ವ್ಯಾಪಿಸಿ ಇದ್ದಾನೆ. ದೇವರೇ ಜಗತ್ತಲ್ಲ, ದೇವರು ಸರ್ವತ್ರ ಇದ್ದಾನೆ ಅನ್ನುವ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಇದ್ದರೆ ದೇವರು ಅನುಗ್ರಹ ಮಾಡ್ತಾನೆ. ಮೊನ್ನೆ ಒಂದು ಯಾವುದೋ ಚೆನ್ನಾಗಿರುತ್ತೆ ಕೆಲವು ಮೆಸೇಜಸ್ಸು, ಯಾವುದೋ ಒಬ್ಬ ಜ್ಯೋತಿಷಿ ಹತ್ರ ತೋರಿಸಿದನಂತೆ. ಆ ಜ್ಯೋತಿಷಿ ಹತ್ರ ತೋರಿಸಿದಾಗ
ನಿನ್ನ ಗ್ರಹ ನಕ್ಷತ್ರ ಇವುಗಳ ಪ್ರಕಾರ ಆಯ್ತು, ನಿನ್ನ ಆಯುಷ್ಯ ಮುಗೀತು. ಅಲ್ಲ, ನೀವೇನಾದ್ರೂ ಮಾಡ್ಲಿಕ್ಕಾಗತ್ತಾ? ನೀವು ಹೋದ ಮೇಲೆ ವೈಕುಂಠ ಸಮಾರಾಧನೆಗೆ ಬರ್ಲಿಕ್ಕಾಗತ್ತೆ ಅನ್ಬಿಟ್ರು. ಸರಿ ಪಾಪ, ತುಂಬ ಬೇಸರ ಆಯಿತು. ಇನ್ಯಾವುದೋ ಅರ್ಚಕರ ಹತ್ರ ಬಂದು ಪ್ರಾರ್ಥನೆ ಮಾಡಿದ. ಆತ ಅರ್ಚಕ ತುಂಬ ಅಮಾಯಕ. ಆಗಲಪ್ಪ ದೇವರನ್ನು ಪ್ರಾರ್ಥನೆ ಮಾಡೋಣ, ಸ್ವಾಮಿ ಇವನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡು, ನನಗೆ ಜ್ಯೋತಿಷ್ಯ ಏನೋ ಗೊತ್ತಿಲ್ಲ. ಅವನು ಇನ್ನೂ ಚೆನ್ನಾಗಿ ಬದುಕ್ಬಿಟ್ಟ. ಈ ಜ್ಯೋತಿಷಿ ದೇವರ ಹತ್ರ ಬೇಡ್ಕೊಂಡ, ಸ್ವಾಮಿ ನಾನು ಚೆನ್ನಾಗಿ ಅಧ್ಯಯನ ಮಾಡಿ ನಾನು ನವಗ್ರಹಗಳನ್ನೆಲ್ಲ ನೀಟಾಗಿ ನೋಡಿ ಹೇಳಿದ್ರೆ ನೀನು ನನಗೆ ಇದನ್ನು ಮಾಡಿದೆ, ಉಲ್ಟಾ ಹೊಡೆದು ನನ್ನ ಮೇಲೆ ಅಪಕೀರ್ತಿ ಬರುವಂತೆ ಮಾಡಿದೆ. ನೀನು ನವಗ್ರಹನ ನಂಬದೆಪ್ಪ, ಅವನು ನನ್ನನ್ನೇ ನಂಬದ, ಆದ್ರಿಂದ ಅವನು ಕೊಟ್ಟೆ ಅನ್ನಂತ ದೇವರು. ನಿನಗೆ ಗ್ರಹಗಳ ಮೇಲೆ ತುಂಬ ವಿಶ್ವಾಸ, ಅವನಿಗೆ ನನ್ನ ಮೇಲೆ ವಿಶ್ವಾಸ. ಎಸ್, ಮಿರಾಕಲ್ಸ್ ಹ್ಯಾಪನ್ಸ್. ನಂಬಿಕೆ ಇದೆಯಲ್ಲ ತುಂಬ ದೊಡ್ಡದು. ನಂಬಿಕೆ ಇದ್ದಾಗ ರಕ್ಷತೀತ್ಯೇವ ವಿಶ್ವಾಸ. ಅದನ್ನು ನಮ್ಮ ಹಿರಿಯರು ಮಾಡಿದರು. ಎಲ್ಲ ಜ್ಞಾನಿಗಳು, ರಾಘವೇಂದ್ರ ಸ್ವಾಮಿಗಳಾಗಲಿ, ಸುಧೀಂದ್ರ ಸ್ವಾಮಿಗಳಾಗಲಿ. ಸುಧೀಂದ್ರನಿಗೆ ರಾಘವೇಂದ್ರರು ಸಿಕ್ಕಿದ್ದೇ ನಂಬಿಕೆಯಿಂದ. ಕಾರಣ ಏನು ಗೊತ್ತಾ? ಸುಧೀಂದ್ರರು ಪಾಠ ಎಲ್ಲ ಹೇಳಿ ಸನ್ಯಾಸ ಕೊಡ್ತೀವಿ ಅಂದರೆ ಇವರು ಬೇಡ ಅಂದರು. ಬೇಡ ಅಂದಾಗ 3-4 ಸಲ ಒತ್ತಾಯ ಮಾಡಿದಾಗ, ನೀವು ಇನ್ನೊಂದ್ಸಲಿ ಏನಾದರೂ ಕೇಳಿದ್ರೆ ನನ್ನ ಮನೆಗೆ ಹೊಟ್ಟೋಗ್ತೀನಿ ಗಂಟು ಮುಟ್ಟೆ ಕಟ್ಕೊಂಡು, ನಿರ್ಬಂಧಶ್ಚೇ ನಿರ್ಗಮಿಷ್ಯಾಮಿ ನೂನಂ ಅಂತ ಇದೆ. ವಾಹನ್ಯ ಸಹ ಕುತ್ರವಾ ವೇದ ವಿದ್ಯಾ ಭಾರ್ಯ ಬಾಲ ಬಾಲಕೋ ನೋಪನೀತಃ. ನನ್ನ ಹೆಂಡತಿಗೆ ವಯಸ್ಸು ಸಣ್ಣದು, ನನ್ನ ಮಗುವಿಗೆ ವಯಸ್ಸು ಚಿಕ್ಕದು, ನಾನು ಸನ್ಯಾಸವನ್ನು ತಗೊಳ್ಳಿಕ್ಕೆ ತಯಾರೂ ಇಲ್ಲ. ಸರಿ, ನಿನ್ನನ್ನೇನು ಕೇಳೋದು ಅಂತ ದೇವರನ್ನ ಬೇಡಿದಾಗ ಸರಸ್ವತಿ ಸ್ವಪ್ನದಲ್ಲಿ ಬಂದು ಮೊದಲು ತಗೋವಂತ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಹಾಗಾದರೆ ಅಣುರೇಣುಗಳಲ್ಲಿ ದೇವರು ತುಂಬಿದ್ದಾನೆ. ಆದರೆ ಒಂದು ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಅವನು ಎಲ್ಲ ಕಡೆ ಈ ದೇವರು ಎಲ್ಲ ಕಡೆ ತುಂಬಿದ್ದಾನೆ ಅನ್ನುವ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ? ನಮಗಂತೂ ದೇವರು ಕಂಡಿಲ್ಲ. ಅದಕ್ಕೆ 2 ತರಹದಲ್ಲಿ ನಾವು ಅದನ್ನು ವಿವೇಕದಿಂದ ಚಿಂತನೆ ಮಾಡಬಹುದು. ಮೊದಲನೇದೇನು ಗೊತ್ತಾ? ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳೋದು, ಇದ್ದ ಪದಾರ್ಥಗಳೆಲ್ಲ ಕಾಣಬೇಕು ಅಂತಿಲ್ಲ, ಕಾಣಬೇಕಾದರೆ ನಿನ್ನ ಪ್ರಯತ್ನ ಬೇಕು. ಯಾವುದು? ಫಾರ್ ಎಕ್ಸಾಂಪಲ್ ಆಚಾರ್ಯರು ಹೇಳೋದು ಏನು ಗೊತ್ತಾ? ದದಿಸ್ಥ ಘೃತವತ್ ಕಾಷ್ಟೆ ವನ್ಹಿವಚ್ಚ ಜನಾರ್ದನ. ಆಚಾರ್ಯರು ಮಾಡಿಕೊಳ್ಳುವ ಪೂರ್ವಪಕ್ಷ ಏನು ಗೊತ್ತಾ? ಮೂಲೆಯಲ್ಲಿರುವ ವಸ್ತು ಒಂದಲ್ಲ ಒಂದಿನ ಕಾಣುತ್ತೆ. ನಿಮ್ಮ ದೇವರು ಎಲ್ಲ ಕಡೆ ವ್ಯಾಪ್ತ ಅಂತೀರಿ, ಯಾರಿಗೂ ಕಂಡೇ ಇಲ್ಲಲ್ಲ. ಅದಕ್ಕೆ ಆಚಾರ್ಯ ಹೇಳಿದ್ದು ದದಿಸ್ಥ ಘೃತವತ್ ಕಾಷ್ಟೆ ವನ್ಹಿವಚ್ಚ ಜನ. ಏನು ಸುಂದರವಾದ ಚಿಂತನೆ ಇದು ಗೊತ್ತಾ? ಎಕ್ಸಾಂಪಲ್ಲು, ಬೆಣ್ಣೆ ಮೊಸರಲ್ಲಿ ಇದೆ, ಇದೆಯೋ ಇಲ್ಲ? ಗ್ಯಾರಂಟಿ ಇದೆ. ಆದರೆ ಮೊಸರನ್ನೇ ಕಾಸಿದರೆ ಬೆಣ್ಣೆ ಆಗತ್ತಾ? ಇದ್ದ ಮೊಸರು ಹಾಳಾಗತ್ತೆ. ಇಲ್ವಾ? ಇಲ್ಲ. ಇದೆಯಾ? ಇದೆ. ಹಾಗಾದರೆ ಇದ್ದದ್ದು ಯಾಕೆ ಕಾಣಿಸ್ತಾ ಇಲ್ಲ? ನೀನು ಚೆನ್ನಾಗಿ ಮಥನ ಮಾಡಿದರೆ ಇದ್ದ ಬೆಣ್ಣೆಯೇ ಅಭಿವ್ಯಕ್ತವಾಗತ್ತೆ. ನಿನ್ನೊಳಗಿರುವ ದೇವರೇ ಶಾಸ್ತ್ರವೆಂಬ ಕಡಗೋಲನ್ನು ಹಾಕಿ ಚೆನ್ನಾಗಿ ಮಥನ ಮಾಡಿದರೆ ನಿನ್ನೊಳಗೆ ಅವನು ನಿನಗೆ ತೋರ್ತಾನೆ. ಅದು ದೇವರು ಕಾಣುವ ರೀತಿ. 2 ಎಕ್ಸಾಂಪಲ್ ಕೊಟ್ಟ. ವನ್ಹಿವಚ್ಚ ಜನಾರ್ದನ ಅಂತ ಈ ಅರಣಿ ಮಥನ ಅಂತ ಮಾಡೋದು. ಈಗೆಲ್ಲ ಬೆಂಕಿ ಪಟ್ಟ ಬಂದಿದೆ. ಹಿಂದೆಲ್ಲ ಬೆಂಕಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ 2 ಕಟ್ಟಿಗೆ, ಕೆಳಗೊಂದು ಮೇಲೊಂದು, ಚೆನ್ನಾಗಿ ಮಥನ ಮಾಡಿದರೆ ಬೆಂಕಿ ಉತ್ಪಾದನೆ ಆಗೋದು. ಅದು ಇಲ್ಲದ ಬೆಂಕಿ ಅಲ್ಲ, ಇದ್ದದ್ದೇ ಬರೋದು. ಇದ್ದದ್ದು ವ್ಯಕ್ತವಾಗಬೇಕಾದರೆ ನಿನ್ನ ಪ್ರಯತ್ನ ಬೇಕು. ದೇವರು ನಿನಗೆ ಕಾಣಿಸಬೇಕಾದರೆ ನೀನು ದೇವರಿಗಾಗಿ ಏನೋ ಪ್ರಯತ್ನ ಮಾಡಿದಿ. ಇದು ಒಂದು. ಇದು ತುಂಬ ದೊಡ್ಡವರಿಗೆ ದೇವರ ದರ್ಶನ ಆಗಿದೆ. ಸಾಮಾನ್ಯರಿಗೆ, ನನಗೇನೋ ಒಂದು ಸಮಸ್ಯೆ ಬಂದಿದೆ, ಯಾರೋ ಹೇಳೋದು, ನೀನೊಂದು 108 ನಮಸ್ಕಾರವನ್ನು ದೇವರಿಗೆ ಮಾಡು. ಪ್ರಾಮಾಣಿಕವಾಗಿ ಮಾಡಿದೆ. ನನಗೆ ದೇವರು ಕಾಣಿಸ್ಲಿಲ್ಲ. ಸಮಸ್ಯೆ ಬಗೆಹರಿತಾ? ಓ ನ ದೇವಾರಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತೂ ರಕ್ಷಿತುಮಿಚ್ಛಂತಿ ಬುದ್ಧ ಸಂಯೋಜಯಂತಿ ತಮ್. ಇದು ಭೀಷ್ಮಾಚಾರ್ಯರು ಹೇಳುವ ಮಾತು. ದೇವರು ದನ ಕಾಯುವವನಂತೆ ನಮ್ಮ ಹಿಂದೆ ಇದ್ದು ಕೋಲನ್ನು ಹಿಡ್ಕೊಂಡು ಓಡಾಡೋದಿಲ್ಲ. ಮತ್ತೆ ನಮ್ಮನ್ನು ರಕ್ಷಣೆ ಮಾಡೋದು ಹೇಗೆ?
ಯಾರನ್ನ ರಕ್ಷಣೆ ಮಾಡಬೇಕು ಅಂತ ದೇವರು ಸೆಲೆಕ್ಟ್ ಮಾಡಿದ್ದಾನೆ, ಅವನನ್ನ ದೇವರು ಸನ್ಮಾರ್ಗದಲ್ಲಿ ನಡೆಯುವಂತೆ ಅವನ ಬುದ್ಧಿಗೆ ಪ್ರಚೋದನೆಯನ್ನ ಕೊಡ್ತಾನೆ. ಅವನಿಗೆ ಇನ್ಯಾವುದೋ ಮುಖಾಂತರ ಮಾಡಿಸ್ತಾನೆ. ಎಷ್ಟೋ ಬಾರಿ ಅಂತೀವಲ್ಲ, ನಮ್ಮ ಪಾಲಕ್ ನೀವೇ ದೇವರು ಸರ್, ನನಗಾಗತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ನೀವು ಬಂದ್ರಿ, ನೀವು ಬಂದು ನನಗೆ ಮಾಡಿಕೊಟ್ರಿ. ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟದ್ದು ಈ ಥರದ್ದೆಲ್ಲ ಮಾಡಿದವರಿಗೆ ಸಣ್ಣ ಹೆಲ್ಪು, ಮಾಡಿಸಿಕೊಂಡವರಿಗೆ ತುಂಬ ದೊಡ್ಡ ಹೆಲ್ಪ್ ಅದು. ಎಂತೂ ರಕ್ಷಿತಮಿಚ್ಛಂತಿ, ಯಾರನ್ನ ರಕ್ಷಣೆ ಮಾಡಬೇಕು ಅಂತ ದೇವರ ಸಂಕಲ್ಪ ಇದೆ, ಬುದ್ಧಿ ಪ್ರೇರಣೆ ಮಾಡ್ತಾನೆ ಅಥವಾ ಅವನಿಗೆ ಬೇಕಾದ ಹೆಲ್ಪನ್ನು ಮಾಡ್ತಾನೆ. ನಾನು ಅನೇಕ ಪ್ರವಚನದಲ್ಲಿ ಹೇಳಿದ್ದು ಉಂಟು, ನಿಮಗೂ ಗೊತ್ತಿರಬಹುದು. ಅಂದರೆ ದೇವರ ರಕ್ಷಣೆಯ ಕ್ರಮ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಯಾವುದೋ ಇನ್ಸಿಡೆಂಟನ್ನು ನಾನು ಓದಿದ್ದು ಕೇಳಿದ್ದು. ಒಂದು ಯಾವುದೋ ಫ್ಲೈಟು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಯಿತು. ಇಂಗ್ಲೆಂಡಿಂದ ಇನ್ನೆಲ್ಲ ಹೊರಟಿದ್ದು, ಚಳಿಯ ದೇಶಗಳು. ಎಮರ್ಜೆನ್ಸಿ ಲ್ಯಾಂಡಿಂಗ್ ರಾತ್ರಿ ಆದರೆ ತುಂಬ ಕಷ್ಟ ಅಂತಾರಲ್ಲ, ಹೊರಗಿನ ಚಳಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಯಾವುದೋ ಊರಲ್ಲಿ ನಿಲ್ಲಿಸಿದ ಕೂಡಲೇ ಹೇಳಿದ್ರೆ ಎಲ್ಲರಿಗೂ, ಈ ಹಳ್ಳಿಗಳ ಮನೆಗಳಲ್ಲಿ ಎಲ್ಲರೂ ಇವತ್ತು ಒಂದಿನ ಇರಲಿ, ಸೂರ್ಯೋದಯ ಆದ ಕೂಡಲೇ ಅದನ್ನೇನು ರಿಪೇರಿ ಮಾಡಬಹುದು, ಈಗ ಹೋಗ್ಲಿಕ್ಕೆ ಆಗಲ್ಲ, ಫಾಗು ತುಂಬ ಇದೆ, ಸ್ವಲ್ಪ ಪ್ರಾಬ್ಲಮ್ ಇದೆ. ಸರಿ, ಒಬ್ಬೊಬ್ಬರು ಒಂದೊಂದು ಮನೆಯನ್ನು ಕೇಳಿಕೊಂಡು ಮಾಡಿದ್ರು. ಅದರಲ್ಲಿ ಒಬ್ಬ ತುಂಬ ದೊಡ್ಡ ಡಾಕ್ಟರ್, ಅವನು ಯಾರ್ದೋ ಮನೆಗೆ ಬಂದ, ಅವನಿಗೆ ತುಂಬ ಬೇಸರ. ಅವನಿಗೆ ಆ ಥರದ ಜೀವನಕ್ಕೆ ಗೊತ್ತೇ ಇಲ್ಲ, ಹೈಫೈ. ಅವನು ತುಂಬ ದೊಡ್ಡ ಡಾಕ್ಟರು, ಅವನು ಕಾರಲ್ಲಿ ಹೋಗಬೇಕು ಅಂದ್ಕೊಂಡವನು ಏನೋ ಫ್ಲೈಟಿಗೆ ಬಂದ. ಬಟ್ ಆ ಟೈಮಲ್ಲಿ ಇನ್ನೇನಿಲ್ಲ. ಸರಿ, ಅಲ್ಲಿ ಮಲಗಿದಾನೆ. ಆ ಮನೆಯಲ್ಲಿ ಇನ್ನೇನು ನಿದ್ದೆ ಹತ್ತಬೇಕು. ಸುಮಾರು 3 ಗಂಟೆ ಬೆಳಗ್ಗೆ ಆ ಮನೆಯ ಹೆಣ್ಣು ಮಗಳು ಏನೋ ಪಿಟ 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 ಮಂತ್ರವನ್ನು ತಂತ್ರವನ್ನು ಏನೋ ಅಂತಾನೆ ಇದ್ದಾಳೆ. ಇವನಿಗೆ ಮಾನಸಿಕವಾದ ಬೇಸರ. ಆದರೆ ಮನೆ ಯಜಮಾನಿ ಅವ್ರ ಮನೆಯಲ್ಲೇ ರೆಸ್ಟ್ ತಗೊಳ್ತಾ ಇದ್ದಾರೆ. ಕಡೆ ಕೇಳಿಬಿಟ್ಟ, ಐ ಆಮ್ ಸೀಯಿಂಗ್ ಫ್ರಮ್ 1.5 hours ವಾಟ್ ಯು ಆರ್ ಡೂಯಿಂಗ್ ನಾನ್ಸೆನ್ಸ್. ಐ ನೋ ದಿಸ್ ಇಸ್ ಯುವರ್ ಹೌಸ್, ಇದು ನಿಮ್ಮನೇನೆ ಗೊತ್ತಿರ್ಬೋದು. ಆ್ಯಸ್ ಎ ಗೆಸ್ಟ್ ನಾನು ಬಂದಾಗ ಸ್ವಲ್ಪ ಇವತ್ತಾದರೂ ಸುಮ್ಮನೆ ಇರಬಾರ್ದ, ಏನು ಮಾಡ್ತಾ ಇದ್ದೀರಿ ನೀವು? ತಪ್ಪು ತಿಳಿಬೇಡಿ, ನಾನೊಂದು ವ್ರತ ಹಿಡಿದಿದ್ದೇನೆ. ನನ್ನ ಮಗನಿಗೆ ದೊಡ್ಡ ರೋಗ ಇದೆ, ವಯಸ್ಸು ಚಿಕ್ಕದು, ಅದಕ್ಕೆ ಟ್ರೀಟ್ಮೆಂಟು ಇದೆ, ಆದರೆ ಕೊಡಿಸುವ ಯೋಗ್ಯತೆ ನನ್ನಲ್ಲಿಲ್ಲ. ಡಾಕ್ಟರೂ ಇದ್ದಾರೆ. ಅನಾಥೋ ದೈವ ರಕ್ಷಕ, ದೇವರ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಯಾರೋ ಹೇಳಿದ್ದಾರೆ. ಒಂದಿಷ್ಟು ದಿವಸ ಬಿಡದೆ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಒಂದಲ್ಲ ಒಂದಿನ ನನ್ನ ಮಗ ಸರಿ ಹೋಗ್ತಾನೆ ಅನ್ನುವ ಭರವಸೆ ಇದೆ. ಅದು ದಿನ ಬೆಳಗಾಂಜಾವ ಮಾಡಬೇಕು. ಆರ್ ಯು ಗೋಯಿಂಗ್ ಟು ಬಿಲೀವ್ ಇನ್ ಗಾಡ್? ಡೆಫಿನೆಟ್ಲಿ ಸರ್, ನಮ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ಸರಿ, ರೋಗ ಏನು, ಡಾಕ್ಟರ್ ಯಾರು? ರೋಗ ಹೇಳಿದ್ರು, ಡಾಕ್ಟರ್ ಹೆಸರು ಹೇಳಿದ ಕೂಡಲೇ ಅವನು ಕುಸಿದೋದಂತೆ. ಯಾಕೆ ಅಂದರೆ ಅವನೇ ಆ ಮಹಾನುಭಾವ. ಅವನಿಗೆ ದೇವರಿಗೆ ಇವರಿಲ್ಲ, ತನ್ನ ಕೆಲಸದ ಮೇಲೆ ವಿಶ್ವಾಸ. ಅವನು ಅನ್ನಂತೆ, ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ಗಾಡ್ ಅನ್ನಂತೆ. ಯಾಕೆ? ಏನು ದೇವರ ವಿಚಿತ್ರ ವ್ಯಾಪಾರ. ಎಲ್ಲೋ ಹೋಗಬೇಕಾದ ಫ್ಲೈಟು ಇಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಆಗಿ, ನಾನು ನಿನ್ನ ಮನೆ ಬಿಟ್ಟು ಮುಂದಿನ ಮನೆಗೋ ಹಿಂದಿನ ಮನೆಗೋ ಹೋಗಿ ಮಲಗಿದ್ರೆ ನಿನ್ನ ರೋಗ ರುಜಿನದ ಪರಿಚಯವೇ ನನಗಾಗ್ತಾ ಇರಲಿಲ್ಲ. ಅದು ಬೇಡ, ನಿನ್ನ ಮನೆಯಲ್ಲಿ ಮಲಗಿದಾಗ ಒಳ್ಳೆ ನಿದ್ದೆ ಬಂದಿದ್ದರೂ ನಿನ್ನ ಸಮಸ್ಯೆ ಗೊತ್ತಾಗ್ತಾ ಇರಲಿಲ್ಲ. ಅದೂ ಬೇಡ, ಇನ್ನೊಂದು ಗಂಟೆ ತಾನೇ ಬಾಯಿ ಮುಚ್ಕೊಂಡು ಬಿದ್ದಿರೋಣ, ಅವಳು ಏನಾದರೂ ಹೇಳ್ಕೊಳ್ಳಿ ಅಂತಿದ್ರೆ ನಾನು ಕೆದಕಿ ನಿನ್ನನ್ನು ಕೇಳುವಂತೆ ಪ್ರೇರಣೆ ಮಾಡಿದವನು ದೇವರು ಅಂತ. ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ಗಾಡ್. ಇದು ನಿಮ್ಮ ಜೀವನದಲ್ಲಿ ಎಷ್ಟೊಂದಾಗಿರುತ್ತೆ. ನೋಡುವವರ ಭಾವನೆ ಮೇಲೆ ಅದು ಡಿಪೆಂಡ್ ಆಗಿದೆ. ಒಬ್ಬ ಆಸ್ತಿಕನಾದವನು ದೈವದಿಂದ ಆಯಿತು ಅಂತಾನೆ, ನಾಸ್ತಿಕನಾದವನು ದಿಸ್ ಇಸ್ ಕ್ವೈಟ್ ನ್ಯಾಚುರಲ್ ಅಂತ. ಇಸ್ ದೇರ್ ವಿಲ್ ಅಂಡ್ ವಿಶ್. ದೇವರು ನಗತಾನೆ, ಒಳ್ಳೇದಾಯ್ತು ಸದ್ಯ ಅವನು ನಾನಿದ್ದೀನಿ ಅಂತ ಗೊತ್ತಾಗ್ಲಿಲ್ಲಲ್ಲ ಅಂತ. ಸರ್ವಂ ಕಲ್ವಿದಂ ಬ್ರಹ್ಮ.
ಇಲ್ಲಿ ಮುಂದೆ ಮಾತೇನಿದೆ ಅಂದರೆ ತಜ್ಜಲಾತ್ ಇತಿ ಶಾಂತ ಉಪಾಸಿತ. ತಜ್ಜಲಾತ್ ಅಂತ ಒಂದು ಮಾತಿದೆ. ಪ್ರಾಯ ಈ ಮುಂದಿನ ಪದಕ್ಕೆ ವ್ಯಾಖ್ಯಾನ ಮಾಡಿದವರೆಲ್ಲ ದೇವರಿಂದಲೇ ಎಲ್ಲ ಹೊರಗೆ ಬಂತು, ದೇವರಲ್ಲೇ ಸೇರತ್ತೆ, ಇನ್ ಅದರ್ ವರ್ಡ್ಸ್ ದೇವರೇ ಆಗಿಬಿಡತ್ತೆ ಅಂತ. ಇಲ್ಲ, ದೇವರಿಂದ ಎಲ್ಲ ಆಚೆ ಬಂದದ್ದು ಹೌದು. ಉಪನಿಷತ್ ಹೇಳತ್ತೆ ಯಥೋರ್ಣನಾಭಿಸೃಜತೆ ಗೃಹತೆ ಚ. ಮಂಡುಕೋಪನಿಷತ್ತು ದೇವರ ಸೃಷ್ಟಿಯ ಬಗ್ಗೆ ನಮಗೆ ಕೊಡುವ ಒಂದು ಒಳ್ಳೆಯ ಎಕ್ಸಾಂಪಲ್ ಯಾವುದು ಅಂದರೆ ಜೇಡದ ಹುಳು. ಜೇಡದ ಹುಳು ಇದೆಯಲ್ಲ, ಅದರಂತೆ ದೇವರ ಸೃಷ್ಟಿ ಹಾಗೂ ಲಯ ಅಂತ. ಏನು ಅದ್ಭುತ ನೋಡಿ. ಆ ಜೇಡದ ಹುಳು ತಾನು ತಿಂದ ಅನ್ನವನ್ನ ಬಲೆಯಾಗಿ ನೆಯ್ಯತ್ತೆ. ತನಗೆ ಬೇಡ ಅಂದಾಗ ಬಲೆಯನ್ನು ಒಳಗೆ ಎಳೆದುಕೊಳ್ಳತ್ತೆ. ಹಾಗೆ ದೇವರು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಮತ್ತೆ ಒಳಗೆ ಎಳ್ಕೊಳ್ತಾನೆ. ಯಾವುದನ್ನು? ಪ್ರಳಯ ಕಾಲದಲ್ಲಿ ತಾನು ತಿಂದ ಜಗತ್ತನ್ನೇ ಮತ್ತೆ ಜಗತ್ತಾಗಿ ನಿರ್ಮಾಣ ಮಾಡ್ತಾನೆ, ಮತ್ತೆ ಹೊಟ್ಟೆ ಒಳಗೆ ಇಟ್ಕೊಳ್ತಾನೆ ವಿನಃ ತಾನೇ ಜಗತ್ತಾಗುವುದಿಲ್ಲ ಅಂತ ಮಂಡುಕೋಪನಿಷತ್ ಯಥಾ ಊರ್ಣನಾಭಿಃ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃಪುರುಷಾತ್ ಕೇಶಲೋಮಾಣಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ. ಎರಡು ಎಕ್ಸಾಂಪಲ್ ಕೊಟ್ಟಿಯ. ದೇವರಿಗೆ ಈ ಸೃಷ್ಟಿ, ದೇವರಿಗೆ ಏನಾದರೂ ತ್ರಾಸಿದೆಯಾ? ನಮ್ಮಲ್ಲಿ ಎರಡು ಅನಾಯಾಸವಾಗಿ ಬೆಳೆಯುತ್ತೆ, ಒಂದು ಕೂದಲು, ಇನ್ನೊಂದು ಉಗುರು. ಅದನ್ನ ಎಕ್ಸಾಂಪಲ್ ಕೊಡ್ತು. ಯಥಾ ಸತಃ ಪುರುಷಾತ್, ಬದುಕಿರುವ ವ್ಯಕ್ತಿಯಲ್ಲಿ ಎರಡು ಅನಾಯಾಸವಾಗಿ ಬರುತ್ತಲ್ಲ, ಉಗುರು ಹಾಗೂ ಕೂದಲು, ಅಷ್ಟೇ ಅನಾಯಾಸವಾಗಿ ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಏನೂ ಕ್ಲೇಶ ಇಲ್ಲ. ಸೃಷ್ಟಿ ಸಂಹಾರ ಲೀಲಾ ವಿಲಾಸತತಂ ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟಾನಿಚ್ಚೇಷ ಸಂಹಾರಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ. ದೇವರಿಗೆ ಆಟ ಅನಾಯಾಸವಾಗಿ ಮಾಡ್ತಾನೆ. ಈ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಕಡೆ ಆಚಾರ್ಯರು ತಜ್ಜಲಾತ್ ಅನಿತಿ ಅಂತ ಒಂದು ಮಾತಿದೆ, ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ಯಾರ. ಸರ್ವಂ ಕಲ್ವಿದಂ ಬ್ರಹ್ಮ, ಇದಕ್ಕೆ ಆಚಾರ್ಯರು ಇದಂ, ಇದಂ ಅಂದ್ರೆ ದೇವರು. ಯಾಕೆ? ಸಾಮಾನ್ಯವಾಗಿ ಅತಿ ಹತ್ತಿರ ಇರುವ ಪದಾರ್ಥಗಳನ್ನು ಇದೆ ಯಾರಿಗೋ ಹೇಳ್ತೇವೆ, ಅದು ತಗೋ ಅಂತ. ಯಾವುದು? ಅಲ್ಲೆಲ್ಲೋ ಅಲ್ಲಲ್ಲೋ, ಇಲ್ಲಿ ಇಲ್ಲಿ ಇದೆ. ಇದೆ ಅಂದ್ರೇನು? ಅತಿ ಸಮೀಪದಲ್ಲಿ ಇರುವ ಪದಾರ್ಥಕ್ಕೆ ನಾವು ಇದಂ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಜೀವನಿಗೆ ಅತಿ ಹತ್ತಿರದಲ್ಲಿ ಇರೋರು ಯಾರು? ನಾವು ಅಂದ್ಕೊಂಡಿರೋರು ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಫ್ರೆಂಡ್ಶಿಪ್ಪು. ನಾವು ಜಾಗಿಂಗ್ ಹೋಗ್ಬೇಕಾದ್ರೆ ಕಾಫಿ ಕುಡದೆ ಬೈಟು ಹೋಗೋದು ಯಾರೂ ಅಲ್ಲಂತ. ನಮ್ಮ ಜೊತೆಯಲ್ಲಿ ಸದಾ ಅತಿ ಸಮೀಪದಲ್ಲಿರೋನು ಅಂದರೆ ದೇವರೇ. ದಾಸಪರ್ಣ ಸೈಜ ಸಖಾಯೋ ಸಮಾನಂ ವೃಕ್ಷಂ ಪರಿಶಸ್ವ ಜಾತೇ ತಯೋರನ್ಯ ಪಿಪ್ಪಲಂ ಸ್ವಾದು ವದತ್ತಿ. ಇದಂ ಅಂತ ದೇವರನ್ನ ಕರೆದದ್ದು. ಇದಂ ಶಬ್ದ ವಾಚ್ಯತ್ವ ದೇವರಲ್ಲಿ ಯಾಕಿದೆ ಅಂದರೆ ನಿನಗೆ ಅತಿ ಸಮೀಪದಲ್ಲಿದ್ದಾನೋ, ಯಾಕೆ ಕಾಣಿಸ್ತಾ ಇಲ್ಲ? ಎಲ್ಲ ಆಗಬೇಕಾದ ನಿನಗೆ ಅವನು ಬೇಡ ಅಂದರೆ ನಿನ್ನಿಂದ ಏನೂ ಆಗಬೇಕಾಗಿಲ್ಲ. ನಿನಗೆ ಯಾಕೆ ಅವನು ಕಾಣಿಸ್ತಾನೆ? ಇದಂ ಅದನ್ನೇ ಹೇಳ್ತಾರೆ. ಇದಂ ಬ್ರಹ್ಮ ಅತಿ ಸಾಮೀಪ್ಯಾತ್, ಅತಿ ಸಮೀಪದಲ್ಲಿ ಇದ್ದದ್ದರಿಂದ ಉಪನಿಷತ್ತು ದೇವರನ್ನ ಇದಂ ಅಂತ ಕರೀತು. ಇದಂ ಅಂದ್ರೆ ಇದೆ. ಯಾರು ದೇವರು? ಇವನೇ. ಸರಿ, ಸರ್ವಂ ಅಂತ ದೇವರನ್ನ ಕರೆದದ್ದು. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಕಡೆ ಎಲ್ಲ ಪದಗಳು ದೇವರನ್ನ ತಿಳಿಸತ್ತೆ ಅಂತ. ಇದಂ ಅಂದ್ರೆ ದೇವರು. ಇದನ್ನು ನಾವು ಉಪಾಸನೆ ಮಾಡುವ ದೇವರು ಯಾರು? ಇದಂ, ಇವನೇ. ಅತಿ ಸಮೀಪದಲ್ಲಿದ್ದಾನೆ, ಅವನೆಲ್ಲೋ ತುಂಬ ದೂರದಲ್ಲಿಲ್ಲ. ಸರ್ವಂ. ಯಾಕೆ ಸರ್ವಂ ಅಂತ ದೇವರನ್ನ?
ಸರ್ವಂ ಪೂರ್ಣ ಗುಣತ್ವತಃ, ಅನಂತ ಗುಣಪೂರ್ಣನಾದದ್ದರಿಂದ ದೇವರಿಗೆ ಸರ್ವ. ದೇವರು ಅತೀ ಹತ್ತಿರ ಇದ್ದದ್ದರಿಂದ ಇದಂ. ಅವನು ಸರ್ವ ಯಾಕೆ? ಅನಂತ ಗುಣಗಳಿಂದ ಅವನು ತುಂಬಿದ್ದರಿಂದ. ಸೊ ನೀನೇನು ವಿಚಾರ ಮಾಡಬೇಡ, ನನಗೆ ಕೊಡಬಹುದಾದಂತಹ ಔದಾರ್ಯ ಅವನಲ್ಲಿ ಇದೆಯಾ ಅಂತ. ಸರ್ವಗುಣ ಸಂಪನ್ನ ಅನ್ನೋದರಿಂದಲೇ ನಿನಗೆ ಕೊಡುವ ಔದಾರ್ಯವೂ ಅವನಲ್ಲಿ ಉಂಟು. ಇದಂ ಸರ್ವಂ ತಚ್ಚ ಬ್ರಹ್ಮ ಜಲಾನ್ ಸಾಕ್ಷಾತ್ ಯೋಸೋ ವಿಷ್ಣು ಜಲೇ ಅನತಿ. ಆ ದೇವರು ಜಲದಲ್ಲಿ ಪ್ರಳಯ ಕಾಲದಲ್ಲಿ ಶೇಷಶಾಹಿಯಾಗಿ ಮಲಗಿರ್ತಾನೆ. ಮಲಗಿದಾಗ ಜಲ ಅನತಿ, ಜಲೇನ ಅನತಿ. ಜಲೇನ ಅನತಿ ಅಂದರೆ ಮಲಗಿದಾಗೂ ಚೇಷ್ಟೆಯನ್ನು ಮಾಡ್ತಾ ಇರ್ತಾನೆ. ಸಾಮಾನ್ಯ ಮಲಗೋದು ಸುಸ್ತಾಗಿ ಮಲಗೋದು. ದೇವರು ಸುಸ್ತಾಗಿ ಮಲಗಿಲ್ಲ. ನಿಮಗೆ ಗೊತ್ತು, ಮಲಗಿದಾಗೂ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾನೇ ಇರ್ತಾನೆ. ಅಂದರೆ ಸುಸ್ತಾಗಿ ಮಲಗಿದ್ದಲ್ಲ. ನೀವೆಲ್ಲ ಬಿದ್ದುಗೋಡಿ ಅಂತ ನಮ್ಮನ್ನು ಮಲಗಿಸಕ್ಕೆ ಅವನು ಮಲಗಿದ್ದಾನೆ. ಈ ಪುಟ್ಟ ಪುಟ್ಟ ಮಕ್ಕಳು ಮಲಗೋದೇ ಇಲ್ಲ. ಅಮ್ಮ ಅಂತಾಳೆ, ಮಲ್ಕೋತೇ ಇಲ್ಲ. ನೀನು ಮಲ್ಕೋಬೇಕಾದ್ರೆ ನಾನು ಮಲ್ಕೋತೀನಿ. ಸರಿ ಬಾ ಬಿದ್ದುಗೋ ಅಂಥೇಳಿ ಅವನು ಮಲಗಿಸ್ಕೊಂಡು 50 ಸಲ ಅವನು ತಟ್ಟಿ ಇವಳು ಒಂದು ನಿದ್ದೆ ಬಂದ್ಬಿಡುತ್ತೆ, ಅದೇ ದೊಡ್ಡೋಗಿರುತ್ತೆ. ಅಂತಾರೆ ಪ್ರಳಯ ಮಾಡೋದು ಸುಮ್ಮನೆ ಅಲ್ಲ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ಇಷ್ಟತತ್ವ ನಿರ್ಣಯದ ಮಂಗಲಾಚರಣೆ ಏಕಾಕೃತ್ಪಾದರು ಮಾಡೋದೇನು ಅಂತಂದರೆ, ವಿಶ್ವಸ್ಯೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ಭಕ್ತಿ ಶ್ರುತಿರ್ ವ್ಯಂಜಯನ್. ದೇವರು ಸೃಷ್ಟಿ ಮಾಡ್ತಾನೆ, ನಮಗೆಲ್ಲ ಪ್ರಯೋಜನ ಇದೆ. ರಕ್ಷಣೆ ಮಾಡ್ತಾನೆ, ಪ್ರಯೋಜನ ಇದೆ. ಲಯ ಮಾಡುವುದರಿಂದ ನಮಗೇನು ಪ್ರಯೋಜನ? ತುಂಬ ದೊಡ್ಡ ಪ್ರಯೋಜನ ಇದೆ ಅಂತಾರೆ. ಏನು? ಸಂಸಾರದಲ್ಲಿ ಬಂದು ಸಾಕಾಗಿರುತ್ತಂತೆ. ಅನೇಕ ಜನ್ಮಗಳು, ಒಂದಲ್ಲ ಎರಡಲ್ಲ. ತಾಯಿ ಗರ್ಭದಲ್ಲಿ ಕೂಡು, ಹೊರಗೆ ಬಾ, ಮತ್ತೆ ಸಂಸಾರದಲ್ಲಿ ಬೀಳು, ತಲೆ ಬಿಸಿ, ಅವರಂತಾರೆ ಇವರಂತಾರೆ, ಅವ್ರ ಮಾತು ಕೇಳಲ್ಲ ಇವ್ರ ಮಾತು ಕೇಳಲ್ಲ. ಸಂಸಾರದ ಮೇಲೆ ಪೂರ್ಣ ಬೇಸರ ಬಂದಿರತ್ತೆ. ಒಂದ್ಯಾವುದೋ ಹೋಪ್ಸ್ ಬರೋ ಥರ ಒಂದೆರಡು ಒಳ್ಳೇದಾಗ್ಬಿಡುತ್ತೆ. ಓ ನಮ್ಮ ಸ್ಟಾರ್ ಚೆನ್ನಾಗಿದೆ ರೀ, ಸಂಸಾರದಲ್ಲೇ ಇರಬೇಕು. ಹೀಗೆ ನಾವು ಬಂದು ನೊಂದು ಬೆಂದು ಸಾಕಾಗಿದ್ದಾಗ, ದೇವರೇ ಇನ್ನು ತಾಯಿ ಗರ್ಭಕ್ಕೆ ಹಾಕ್ಬೇಡಪ್ಪ, ತುಂಬ ಸುಸ್ತಾಗಿದೆ, ಹಾಗಾದರೆ ಬಿದ್ದುವ 100 ವರ್ಷ ಅಂತ ಎಲ್ಲ ಜೀವನನ್ನು ಮಲಗಿಸ್ತಾನ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ಅವರ ಶ್ರಮವನ್ನು ಪರಿಹಾರ ಮಾಡಲಿಕ್ಕೆ ಮಲಗಿಸ್ತಾನೆ. ತನಗಾಗಿ ನಿದ್ದೆ ಮಾಡಿಸೋದಲ್ಲ, ನಿಮಗಾಗಿಯೇ ಅವನು ನಿದ್ದೆ ಮಾಡಿಸೋದು ಅಂತ ಟೀಕಾಕೃಪ ಅವರು. ಹಾಗಾಗಿ ಆಚಾರ್ಯರು ಹೇಳೋದಂದರೆ, ಮಲಗಿದಾಗೂ ಚೇಷ್ಟಾಪ್ರದನಾಗಿದ್ದಾನೆ. ಹಾಗಾಗಿ ಅನೀತವಾತಂ, ಅದೊಂದು ಇದಿದೆ ವೇದ, ಸದಯ ತದೇಕಂ. ಮುಖ್ಯ ಪ್ರಾಣದೇವರ ಯಾವ ತರಹದ ಪ್ರೇರಣೆ ಇಲ್ಲದೆ ಚೇಷ್ಟೆಯನ್ನು ಮಾಡುವವನು ದೇವರು, ಅನಾಯಾಸವಾಗಿ ಮಾಡ್ತಾನೆ. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಎಲ್ಲ ಕಡೆ ಈ ಅರ್ಥ ಅಂತೂ ಅದ್ಭುತ. ಸರ್ವಂ ಅನ್ನೋದಕ್ಕೆ ಸರ್ವಗುಣ ಸಂಪನ್ನ. ಇದಂ ನಮಗೆ ಅತೀ ಸಮೀಪದಲ್ಲಿದ್ದಾನೆ. ಬ್ರಹ್ಮ ಗುಣಪೂರ್ಣ. ಅದಕ್ಕೆ ಉಪನಿಷತ್ತು ಹೇಳ್ತು, ದೇವರು ಎಲ್ಲೋ ಇದ್ದಾನೆ ಅಂತ ಹುಡುಕಬೇಡ, ನಿನ್ನೊಳಗೆ ಇದ್ದಾನೆ. ಈ ಪ್ರಯತ್ನ ಮಾಡಿದರೆ ನಿನ್ನೊಳಗೆ, ಇನ್ಫ್ಯಾಕ್ಟ್ ಈ ಎಲ್ಲ ಬಹಿರುಪಾಸನೆಯೇ ನನ್ನೊಳಗೆ ದೇವರನ್ನು ನೋಡಲಿಕ್ಕೆ. ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನೋ. ನಿನ್ನೊಳಗಿರುವ ದೇವರನ್ನು ನೋಡಲಿಕ್ಕೆ ಈಗೆಲ್ಲ ಬಹಿಸಾಧನೆ. ಒಳಗಿರುವ ದೇವರನ್ನು ನೀನು ನೋಡು. ದೇವರು ಕಣ್ಣನ್ನು ಕೊಡ್ತಾನೆ, ವಿಶೇಷವಾದ ದಿವ್ಯಂ ದದಾಮಿ ತೇಚಕ್ಷುಹು. ಹಾಗಾಗಿ ಸಮಯ ಎಷ್ಟಾಯಿತು? ನಾವು ಆಚಿಟ್ಕೊಂಡಿಲ್ಲ. 20 ನಿಮಿಷ. 7:40. ಸರಿ, ಇನ್ನೊಂದು 10 ನಿಮಿಷ ಹೇಳಿ. ಎಷ್ಟು? 8 7:15 8 ಸರಿ, ಅದು 10 ನಿಮಿಷ ಅಂದೇನೆ. 10ರಿಂದ 12 ನಿಮಿಷ ಬಾಕಿ.
ಬೇಜಾರಾಗುತ್ತದೆ. ಭಗವಂತ ಸರ್ವಂ ಖಲ್ವಿದಂ ಬ್ರಹ್ಮ, ತುಂಬ ಅದ್ಭುತವಾದ ಚಿಂತನೆ. ಸರ್ವತ್ರ ದೇವರಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ತರಹ ಚಿಂತನೆ ಮಾಡಿದ ಅನೇಕ ಜನಕ್ಕೆ ಅಲ್ಲೇ ದೇವರು ಕಂಡಿಯಾನಂತ್ರಿ. ಅನೇಕ ಜನಕ್ಕೆ ಈಗ ತಿರುಪತಿಯೋ, ಇವತ್ತೆಲ್ಲ ನಮಗೆ ಕಮ್ಯುನಿಕೇಷನ್ ಸುಲಭ ಇದೆ, ಹಣ ಇದೆ, ಹೋಗಲಿಕ್ಕೆ ಮಾಧ್ಯಮಗಳಿದೆ. ಪ್ರಾಚೀನ ಕಾಲದಲ್ಲಿ ಹೋಗೋದು ಬೀಗೋದು ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಕೇಳ್ತಾರೆ ಯಾಕೆ ಈ ಅನೇಕ ಈ ಶ್ರೀನಿವಾಸ ದೇವರಂತೂ ಅನೇಕ ಕಡೆ ಹೀಗೆ ಆಗಿದೆ. ತಿರುಪತಿಗೆ ಪ್ರತಿ ವರ್ಷ ಹೋಗ್ತಾ ಇದ್ದರು, ಅವ್ರಿಗೆ ಈ ವರ್ಷ ಹೋಗ್ಲಿಕ್ಕಾಗಲಿಲ್ಲ. ತುಂಬ ಬೇಜಾರು ಮಾಡಿಕೊಂಡಾಗ ಸ್ವಪ್ನದಲ್ಲಿ ಶ್ರೀನಿವಾಸ ಬಂದು, ನಾಳೆ ದಿನ ನಿನ್ನ ಹಿಂದೆ ನಾನು ಬರ್ತೇನೆ, ಹಿಂತಿರುಗಿ ನೋಡಬೇಡ. ಈಗೆಲ್ಲ ನಡೆದಾರ. ನಮ್ಮ ಹರಪನಹಳ್ಳಿಯಲ್ಲಿ ತಿಮ್ಲಾಪುರ ಅಂತಿದೆ. ಆ ತಿಮ್ಲಾಪುರದಲ್ಲಿ ಒಂದು ಶ್ರೀನಿವಾಸ ದೇವ ಇದೆ. ಹರಪನಹಳ್ಳಿ ಅವರಿಗೆಲ್ಲ ಪರಿಚಯ. ಅನೇಕ ಊರುಗಳಲ್ಲಿ ಹಾಗೆ ಇದ್ದಕ್ಕಿದ್ದಾಗೆ ಹಿಂತಿರುಗಿ ನೋಡಿದ್ರು. ನೋಡಿದ್ದಕ್ಕೆ ದೇವರಲ್ಲ, ನನ್ನ ಮಾತು ಇದೆ, ಈ ಕಡೆ ಉಂಟಾ ಅಂತ ಅಲ್ಲೇ ನಿಂತುಬಿಟ್ಟಂತ. ಅದು ಹೋಗಲಿ, ನಮ್ಮ ಪುರಿ ಜಗನ್ನಾಥದ ಹಾಗೆ. ಪುರಿ ಜಗನ್ನಾಥನ ಪ್ರತಿಮೆಗಳು ಯಾಕಾಗಿದೆ ಅಂದರೆ, ಆ ನೀಲಮಾಧವ ರಾಜ ದೇವರೇ ನಿನ್ನ ನೋಡಬೇಕು, ಆಯಿತು ನಾನು ವ್ಯಕ್ತ ಆಗ್ತಾನೆ. ದೇವಶಿಲ್ಪಿಗಳು ಬಂದು ದಿನಾ ಶಬ್ದ ಕೇಳೋದು, ಅವರು ಆಚೆ ಬರೋವರೆಗೂ ನೀನು ಬಾಗಿಲು ತೆಗಿಬೇಡ. ದಿನಾ ಶಬ್ದ ಕೇಳೋದು, ಕೆಲಸ ಮಾಡ್ತೀಯ. 16 ದಿನ ಆಯಿತು, ಇನ್ನು 24 ದಿನ ಆಗಲಿಕ್ಕೆ ಬಾಕಿ ಇತ್ತು. ಶಬ್ದ ಇಲ್ಲ, ಇನ್ನೊಂದಿಲ್ಲ, ಏನಾದರೂ ಏನೋ ಇವರು ಅಂತ ಬಾಗಿಲು ತೆಗೆದ್ರೆ ಅರ್ಧಂಬರ್ಧಾಗಿತ್ತು, ಶಿಲ್ಪಿನೂ ಇಲ್ಲ. ಹಾಗಾದರೆ ಇದನ್ನೇ ಇಡಿ ಅಂತ ಅನ್ನೋದಕ್ಕೇನೆ ಇವತ್ತಿಗೂ ಪುರಿ ಜಗನ್ನಾಥದಲ್ಲಿ ಆ ಸುಭದ್ರ, ಆಮೇಲೆ ಬಲರಾಮ, ನಮ್ಮ ಕೃಷ್ಣ, ಇದರ ಬಗ್ಗೆ ನಮ್ಮ ಕಥೆ ಇವರು ಬಂದಿದ್ದರು, ಪಂಢರಪುರದಲ್ಲಿ ಹೇಳಿದರು. ದೇವರು ನಮ್ಮ ಮಾತನ್ನು ಕೇಳಿಸ್ಕೊಳ್ತಾನೆ ಅನ್ನೋದಕ್ಕೆ ಹನುಮಾನ ಸ್ವಾಮಿಗಳು ತಮ್ಮ ಅನುಭವವನ್ನು ಹೇಳಿದ್ರು. ಕೇಳಿಸ್ಕೊಳ್ತಾನೆ ಅನ್ನೋದಕ್ಕಿಂತ ಬೈದಾಗ ಚೆನ್ನಾಗಿ ಕೇಳತ್ತೋ ಏನೋ ಅಂತ ಪಂಢರಪುರಕ್ಕೆ ಹೊರಟಿದ್ರಂತೆ ಪಲಿಮಾರು ಸ್ವಾಮಿಗಳು, ಹನುಮಾನ ಸ್ವಾಮಿಗಳು. ಹೊಸ ಗಾಡಿಯನ್ನು ಪಲಿಮಾರು ಸ್ವಾಮಿಗಳು ತೆಗೆದುಕೊಂಡಿದ್ದರು. ಹೊಸ ಗಾಡಿ ಹಿಂದೆ ಬರ್ತಾ ಇದೆ, ಹಳೆಯ ಗಾಡಿಯಲ್ಲೇ ಹನುಮಾನ ಸ್ವಾಮಿಗಳು, ಪಲಿಮಾರು ಸ್ವಾಮಿಗಳು ಹೊರಟಿದ್ರು. ಇನ್ನೇನು ಪಂಢರಪುರ ರೀಚ್ ಆಗಬೇಕು. ಒಂದು ಮಾತಂದ್ರಂತೆ, ನೀವು ಏನೇ ಅನ್ನಿ, ಆ ಪಂಢರಪುರದಲ್ಲಿರುವ ಮೂರ್ತಿಗಳು ಅಷ್ಟೇನು ಚೆನ್ನಾಗಿಲ್ಲ ಅಲ್ವಾ ಅದರ ಮುಖ ಅಂದ್ರೆ. ಬಂದು ಇವ್ರ ಗಾಡಿಗೆ ಹೊಸ ಗಾಡಿ ಹೊಡೆದು ಮುಖ ಎಲ್ಲ ಹಾಳಾಗೋಯ್ತು ಅಂತ. ದೇವರಿಗೆ ಅನ್ನಬಾರ್ದಾಗಿತ್ತು. ಆದರೆ ಒಂದೇನು ಗೊತ್ತಾ, ನಾ ಆಡಿದ್ದು ದೇವರು ಕೇಳಿಸ್ತಲ್ಲ ಸಂತೋಷ ಅಂತ ಆಡಬಾರ್ದಾಗಿತ್ತು. ಸರಿ ಆಯಿತು, ಆಮೇಲೆ ಏನೋ ಮಾಡಿಕೊಂಡು ಪಂಢರಪುರ ಸೇರಿದ್ವಿ. ಪಂಢರಪುರ ಸೇರಿದಾಗ ದೇವರ ದರ್ಶನಕ್ಕೆ 15 ದಿವಸ ಗರ್ಭಗುಡಿ ಬಾಗಿಲು, ದೇವರಿಗೆ ಜ್ವರ ಬಂದಿದೆ ಮಲಗಿಸಿದ್ದೀವಿ. 15 ದಿವಸ ದೇವರಂತ ನನ್ನ ಮುಖ ನೋಡ್ಲಿಕ್ಕೆ ನಿಂಗೆ ಇಷ್ಟ ಇಲ್ಲ ಅಲ್ಲ, ಹೋಗು ಅಂಥೇಳಿ. ಅಂದರೆ ನಮ್ಮ ಸಾಧಕರಾಗಿದ್ದರೆ ದೇವರು ಕೇಳಿಸ್ಕೊಳ್ತಾನೆ. ನಗರದಲ್ಲಿ ನಾವೆಲ್ಲ ಹಾಗೆಲ್ಲ ಬೈಲಿಕ್ಕೆ ಹೋಗಬಾರ್ದು, ಕೇಳಿಸ್ಕೊಳ್ತಾನೆ ಅಂತ. ನಮ್ಮ ಮೂಟೆ ಅವ್ರದ್ದೇನೋ ಗಾಡಿ ಹೊಡೆದ, ನಮ್ಮ ಬಾಡಿಗೆ ಹೊಡೆದು ಬಿಡ್ತಾನೆ. ದಯಮಾಡಿ ನಾವು ಅಷ್ಟು ಸಾಧನೆ ಏನೂ ಇಲ್ಲ, ನಮ್ಮ ಯೋಗ್ಯತಾನೂ ಕಮ್ಮಿ. 2 ಇನ್ಸಿಡೆಂಟ್ ಹೇಳಿದ್ರು. ತಿರುಪತಿಗೆ ಹೋದಾಗ ತಿರುಪತಿಗೆ ಡೈರೆಕ್ಟಾಗಿ ಸ್ವಾಮಿಗಳನ್ನು ಬಿಟ್ಟರು. ಅವರಂದರು, ನಮ್ಮಲ್ಲಿ ಪರಿವಾರದ ಜೊತೆನೇ ಬರೋ ಪದ್ಧತಿ ಇದೆ, ಸ್ವಾಮಿಗಳ ಜೊತೆಯಲ್ಲಿ ಒಂದಿಬ್ಬರಾದರೂ ಬರಬೇಕು, ಇಲ್ಲೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ. ಹಿಂದಿನ ದಿನ ಎಲ್ಲ ಹೇಳಿದ್ರಂತೆ, ಹಿಂದಿನ ಅಧಿಕಾರಿ ಹೇಳಿದ್ರು, ನೀವು 4 ಜನ ಬನ್ನಿ ಪರವಾಗಿಲ್ಲ ಅಂತ. ಮಾರನೇ ದಿನ ಅಧಿಕಾರಿ ಹೇಳಿದ್ರೆ ಅವ್ನು ನಿನ್ನೆನೇ ಹೊಟ್ಟೋದ, ನಿನ್ನೆಯಿಂದ ರಜಾ ಅಂತ. ಅವನು ರಜೆ ಇದ್ದದ್ದಕ್ಕೆ ಹಾಗೆ ಹೇಳಿದ್ನೋ ಏನೋ ಅಂದರು, ಬಿಡಲಿಲ್ಲ. ಇವರಾದ್ರಂತೆ, ನಾವು ಸರ್ವತಾ ಬರೋದಿಲ್ಲ, ನಾನು ಒಬ್ಬನೇ ಬರೋದಿಲ್ಲ, ಪರಿವಾರ ಬಂದರೆ ಬರೋದು, ಇಲ್ಲ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಬೇಡ ಬಿಡಿ, ನನಗೆ ದರ್ಶನವೇ ಬೇಡ. ನಿಮ್ಮ ಶ್ರೀನಿವಾಸ ತುಂಬ ಶ್ರೀಮಂತ, ನನ್ನ ಉಡುಪಿ ಕೃಷ್ಣ ಅವನು ಇನ್ನೂ ಪುಟ್ಟವನು, ಅವನೇ ಸಾಕು, ಅವನಲ್ಲೇ ನಾನು ಶ್ರೀನಿವಾಸನನ್ನು ಕಾಣ್ತೇನೆ ಅಂತ ಹೇಳಿ ಇವ್ರು ಬಂದ್ಬಿಟ್ರಂತೆ. ಒಂದು ಬೇಜಾರು ಮಠದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಕೂತು ಅರ್ಧ ಗಂಟೆಯಲ್ಲಿ ಯಾರ್ಯಾರೋ ಹೈಯರ್ ಆಫೀಸರ್ಸು ಅವರು ಇವರು ಎಲ್ಲ ಬಂದು, ದಯಮಾಡಿ ನೀವು ದರ್ಶನಕ್ಕೆ ಬರಬೇಕು. ನಾನು ಹೇಳಿದ್ನಲ್ಲ, ನಾನೊಬ್ಬನೇ ಬರೋದಿಲ್ಲ, ನೀವು ಎಷ್ಟು ಜನ ಬೇಕಾದ್ರೆ ಕರ್ಕೊಂಬನ್ರಿ, ದಯಮಾಡಿ ಬನ್ನಿರಿ, ನಮ್ಮ ಕೆಲಸ ಹೊರಟೋಗುತ್ತೆ, ನಾನು ಪೂಜೆ ಮುಗಿಸಿ ಬರ್ತೇನೆ ಅಂತ.
ಅಂತೂ ನಾನು ಕೋಪ ಮಾಡಿಕೊಂಡದ್ದು ದೇವರಿಗೆ ಕೇಳಿಸ್ತೋರೇನೋ, ಅವತ್ತಿನಿಂದ ಮತ್ತೆ ಬಿಟ್ಟರು. ಹಾಗಾಗಿ ಇದಾನೆ ಅನ್ನುವ ನಂಬಿಕೆ ನಮಗಿದ್ರೆ ತುಂಬ ಕಡೆ ನಂಬಿಕೆನೇ ಕೆಲಸ ಮಾಡೋದು. ಅವನು ಇದಾನೆ ಅಂತ ನಂಬಿದರೆ ರಕ್ಷತೀತೇವ ವಿಶ್ವಾಸ ಮಾಡ್ತಾನೆ. ಇದಾನೋ ಇಲ್ಲೋ ಅಂದರೆ ದೇವರು ಮಾಡೋದಿಲ್ಲ. ಈ ಸುಗ್ರೀವನ ಸಂದರ್ಭದಲ್ಲಿ ಒಂದು ದೃಷ್ಟಾಂತ ಕೊಡೋದು. ಶ್ರೀರಾಮಚಂದ್ರ ವಾಲಿ ಸುಗ್ರೀವರ ಯುದ್ಧ ಆದಾಗ ಸುಗ್ರೀವನಿಗೆ ಹೇಳ್ದ, ಇವತ್ತು ನೀನು ಯುದ್ಧ ಮಾಡು, ನಾನು ವಾಲಿ ಮೇಲೆ ಬಾಣ ಬಿಡ್ತೇನೆ. ಸರಿ, ಯುದ್ಧ ಶುರುವಾಗಿದೆ. ಏನು ವಾಲಿ ಸುಗ್ರೀವನ ಚಚ್ಚಿಟ್ಟು ಬಿಡ್ತಾನೆ, ಇನ್ನೊಂದು 5 ನಿಮಿಷ ಆದರೆ ಸತ್ತೇ ಹೋಗ್ತಾನೆ. ಈ ಕಡೆ ನೋಡ್ತಾನೆ, ಆ ಕಡೆ ನೋಡ್ತಾನೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ. ಅಂತೂ ಹೇಗೋ ತಪ್ಪಿಸ್ಕೊಂಡು ಓಡಿ ಬಂದು ರಾಮನ ಹತ್ರ ಕೇಳ್ದ, ಅಪ್ಪ ರಾಮ, ಏನು ನೀವು ಅವರು ಫಿಕ್ಸ್ ಆಗ್ಬಿಟ್ಟಿಯಾರ, ವಾಲಿ ನೀನು ನೋಡಿದ್ರೆ ನನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಈಗ ಮಾಡ್ಬೋದಾ? ರಾಮ ಕೊಟ್ಟ ಕಾರಣ ಏನು ಗೊತ್ತಾ? ನೀವಿಬ್ರು ಒಂದೇ ಥರ ಇದ್ದೀರಿ, ಇಬ್ಬರು ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಯಿತು. ನಾಳೆ ದಿನ ಯುದ್ಧ ಮಾಡು, ನೀನೊಂದು ಮಾಲೆ ಹಾಕೋ, ಸೊ ಡಿಫ್ರೆನ್ಸಿಯೇಷನ್ ನಂಗೆ ಗೊತ್ತಾಗತ್ತೆ. ಇದು ಇರುವ ಕಾನ್ವರ್ಸೇಷನ್. ಅಲ್ಲಿ ಬರುವ ಪ್ರಶ್ನೆ, ಸರ್ವಜ್ಞ ಅಂತೀರಿ, ಸುಗ್ರೀವ ಯಾರು, ವಾಲಿ ಯಾರು, ದೇವರಿಗೆ ಗೊತ್ತಾಗಲಿಲ್ಲ ಅಂದರೆ ದೇವರೇ ಗತಿ. ಏನಿದು, ಇದು ನಂಬಬಹುದಾ? ಇಲ್ಲ. ರಾಮನಿಗೆ ಸುಗ್ರೀವ ಯಾರು, ವಾಲಿ ಯಾರು ಗೊತ್ತಿತ್ತು. ಮತ್ತು ಬಾಣ ಯಾಕೆ ಬಿಡಲಿಲ್ಲ? ಮಾರನೇ ದಿನ ಹಾರ ಹಾಕಿ ಇವನು ಬೇರೆ ಅವನು ಬೇರೆ ಅನ್ನೋದನ್ನು ಕನ್ಫರ್ಮ್ ಯಾಕೆ ಮಾಡಿಕೊಂಡ? ದೇವರ ಒಂದು ಸ್ವಭಾವ, ಅವನನ್ನು ನಾವು ಯಾವ ರೀತಿ ಉಪಾಸನೆ ಮಾಡ್ತೀವಿ ಹಾಗೆ ಫಲ ಕೊಡ್ತಾನೆ. ಈ ಸುಗ್ರೀವ ರಾಮನನ್ನು ಪೂರ್ಣ ನಂಬಿರಲಿಲ್ಲ. ರಾಮನಿಗೆ ಶಕ್ತಿ ಇದೆಯೋ ಇಲ್ಲೋ ಅಂತ 50 ಎಂಟ್ರೆನ್ಸ್ ಟೆಸ್ಟ್ ಮಾಡಿದ. ನಮ್ಮ CET-ಗಿನ್ನ ಜಾಸ್ತಿ ಮಾಡ್ಯ ನಾವು. ಆ ತಾಳೆ ಮರನ ಬೀಳಿಸೋ, ಅದೊಂದು ಇದನ್ನು ಮಾಡು, ಅದು ಮಾಡು, ಇದು ಮಾಡು ಎಲ್ಲ ಮಾಡಿಸ್ದ. ಅಂದರೆ ರಾಮ ಅಂದ, ನಾನು ವಾಲಿಯನ್ನು ಕೊಲ್ತೀನೋ ಇಲ್ಲೋ ಅಂತ ನಿನಗೆ ಡೌಟ್ಫುಲ್ಲಾಗಿ ನಾನು ನೋಡಿದೆ ಅಲ್ವಾ, ನಾವು ತಮ್ಮನ್ನು ಡೌಟ್ಫುಲ್ಲಾಗೇ ನೋಡೋದು ಅಲ್ವ. ನೀನು ನನ್ನನ್ನು ಹೇಗೆ ನೋಡ್ತೀಯೋ ನಾನು ನಿನ್ನನ್ನು ಹಾಗೆ ನೋಡ್ತೇನೆ. ರಾಮ, ನಿನ್ನ ನಂಬಿದ್ದೀನಿ, ಈಗೆಲ್ಲ ಡೌಟು ಹೋಯಿತು. ಹಾಗಾದರೆ ಡೌಟ್ ಹೋಯ್ತಾ, ಕನ್ಫರ್ಮಾ, ನಾನು ಬಂದೇ ಬರ್ತೀನಿ. ನೀನು ಡೌಟ್ಫುಲ್ಲಾಗೆ ನನ್ನನ್ನು ನೋಡಿದ್ರೆ ನಾನು ನಿನ್ನನ್ನು ಡೌಟ್ಫುಲ್ಲಾಗೇ ನೋಡೋದು. ಏನೋ ದೇವರು ಬರ್ತಾನೋ ಇಲ್ಲೋ, ಬರ್ತಾನೋ ಇಲ್ಲೋ, ಏನೋ ದೇವರು ನಂಬಿದ್ದೀನಿ, ಎಲೆ ಸಿಗತ್ತೋ ಇಲ್ಲೋ ಅಂದರೆ ದೇವರು ಎಲೆ ಸಿಗಿಸ್ತಾನೆ, ಅಲ್ಲಿ ಬಡಿಸೋದೇ ಇಲ್ಲ. 50-50. ಹೀಗೆ ನಮ್ಮ ದೇವರ ಒಂದು ಸ್ವಭಾವ. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವವೂ, ಸರ್ವ ಅನ್ನೋದಕ್ಕೆ ಸರ್ವಗುಣಪೂರ್ಣ, ಅಣುರೇಣುಗಳಲ್ಲಿ ದೇವರಿದ್ದಾನೆ. ನಾವು ಎಲ್ಲ ಕಡೆ ಅದನ್ನೇ ಚಿಂತನೆ ಮಾಡಬೇಕು. ಗಂಗೆಯಲ್ಲಿ ಮುಳುಗಬೇಕಾದರೆ ಗಂಗೆ ನಮ್ಮನ್ನು ಪವಿತ್ರೀಕರಿಸೋದಿಲ್ಲ. ಯೋಸೌ ಸರ್ವಗತೋ ವಿಷ್ಣು ಚಿತ್ ಸ್ವರೂಪಿ ನಿರಂಜನ ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ದೇವರೇ ಗಂಗೆಯ ಅಣುಗಳಲ್ಲಿ ಇದ್ದು ನನ್ನನ್ನು ಪವಿತ್ರೀಕರಿಸೋದು ಅಂದರೆ ಸ್ನಾನ ಮಾಡಿದ್ದಕ್ಕೆ ಪುಣ್ಯ ಅಂತ. ಈ ಅಭಿಪ್ರಾಯದಲ್ಲಿ ಭಗವಂತ ವಿಶೇಷವಾಗಿ ಎಲ್ಲೋ ಇದ್ದಾನೆ ಅನ್ಕೋಬೇಡ. ಸರ್ವಂ ಕಲ್ವಿದಂ ಬ್ರಹ್ಮ ಹೇಳ್ತಾ ಇರೋದೇನೆಂದರೆ, ಇದಂ ನಿನಗೆ ಅತೀ ಸಮೀಪದಲ್ಲಿದ್ದಾನೆ. ಮತ್ತು ಯಾಕೆ ಬರ್ತಾ ಇಲ್ಲ? ನೀನು ಅವನಿಂದ ತುಂಬ ದೂರ ಇದೆ, ಆದ್ದರಿಂದ ನಿನ್ನ ಹತ್ರ ಬರ್ತಾ ಇಲ್ಲ. ಈ ಪ್ರಿಯಾರಿಟಿ ಅವನು ಕೊಡು, ನಿನ್ನ ಹತ್ರನೇ ಇರುವ ಅನುಭವವನ್ನು ಅವನು ಕೊಡ್ತಾನೆ ಅನ್ನುವ ಅಂಶವನ್ನು ಅತಿ ಸುಂದರವಾಗಿ ಹೇಳಿ, ಅವನನ್ನು ನೀನು ಉಪಾಸನೆ ಮಾಡಬೇಕಾದರೆ ಮೋಕ್ಷಕ್ಕೆ ಯಾವ ರೀತಿ ಉಪಾಸನೆ ಮಾಡ್ತೀಯೋ ಆ ರೀತಿ ಫಲವನ್ನು ಅವನು ಕೊಡ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಉಪಾಸನೆ ಮಾಡ್ರಿ ಅಂತ ಹೇಳ್ತಾ, ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಈ ಪ್ರಪಂಚವೇ ಬ್ರಹ್ಮ ಅಲ್ಲ, ಪ್ರಪಂಚದ ಅಣುರೇಣುಗಳಲ್ಲಿ ಭಗವಂತ ಪರಿಪೂರ್ಣನಾಗಿದ್ದಾನೆ, ಅತಿ ಹತ್ತಿರದಲ್ಲಿ ಅವನು ಇದ್ದಾನೆ ಅನ್ನುವ ಅಂಶವನ್ನು ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತೆ. ಅದನ್ನು ಟೈಟಲ್ ಆಗಿ ಕೊಟ್ಟಿದ್ದರು. ಅವರು ಆ್ಯಕ್ಚುಯಲ್ ಆಗಿ ನನಗೆ ಯಾವುದನ್ನು ಉಪನಿಷತ್ತಿನ ಟೈಟಲ್ ಕೊಡಿ ಅದನ್ನು ಕೊಡಲೇ ಇಲ್ಲ, ಅವರೇ ಹಾಕ್ಬಿಟ್ರು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಸರಿ ಆಗಲಿ ನೋಡುವ ಅಂತ ಸ್ವಲ್ಪ ಉಪನಿಷತ್ತಿನ ಉಪನ್ಯಾಸ ಸ್ವಲ್ಪ ತಲೆಬಿಸಿಯೇ. ಆದರೆ ವಾದಿರಾಜರ ಆರಾಧನೆಯ ನಿಮಿತ್ತದಿಂದ ಅವರಿಗೆ ಇದು ತುಂಬ ಪ್ರೀತ್ಯಾಸ್ಪದವಾದದ್ದು.
ಇನ್ನೊಂದು ಸ್ವಲ್ಪ ಹಾಡು ಗೀಡು ಹೇಳುವಂದ್ರೆ ಕಂಠ ಇಲ್ಲ, ಉಪನ್ಯಾಸವೇ ಕ್ಯಾನ್ಸಲ್ ಆಗುತ್ತೆ ಅಂದ್ಕೊಂಡಿದ್ದೆ ಬರೋದು, ದೇವರು ಇಷ್ಟ ಮಟ್ಟಿಗೆ ಮಾಡ್ಯಾನೆ. ಹಾಗಾಗಿ ಇದರ ಒಂದೆರಡು ಮಾತುಗಳನ್ನು ಅತಿ ಸಮೀಪದಲ್ಲೇ ಇರುವ ಭಗವಂತನಿಗೆ ಅರ್ಪಿಸಿ ನಮಗೆ ನಿಮಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂತಹ ಅಪ್ಪ ಮಕ್ಕಳಿಗೆ, ವಾದರಾಜ ಹಾಗೂ ಅವರ ತಂದೆ, ಅವರ ಫ್ಯಾಮಿಲಿಯವರಿಗೆ ಎಲ್ಲದಕ್ಕೂ ಮುಖ್ಯವಾಗಿ ಜಾಗ ಬೇಕು. ನಮ್ಮ ನಾಗೇಂದ್ರ ಅವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸದಾ ಸಿದ್ಧರು, ಸನ್ನದ್ಧರು. ಅವರಿಗೆ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ. ಪೂಜ್ಯ ಆಚಾರ್ಯರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳು. ಪೂಜ್ಯ ಆಚಾರ್ಯರಿಗೆ ನಮ್ಮ ಮೇಲೆ ಅದೇನೋ ರಾಯರ ಕೃಪೆಯಿಂದ, ಶ್ರೀ ವಾದರಾಜರ ಕೃಪೆಯಿಂದ ಹಾಗೂ ಭಗವಂತನ ಅನುಗ್ರಹದಿಂದ ವಿಶೇಷ ಪ್ರೀತಿ. ಈ ಒಂದು ವಾರದ ಕಾರ್ಯಕ್ರಮ ಸುಮಾರು 5 ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇದೆ, ಅದಕ್ಕೆ ಅವರೇ ಮಾರ್ಗದರ್ಶಕರು. ಅವರು ಹೇಳಿದಂಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಯಾರ್ಯಾರು ಪಂಡಿತರಿಗೆ ಹೇಳಬೇಕು, ಏನೇನು ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ತಿಳಿಸಿದರೂ ಕಮ್ಮಿ. ಇವತ್ತು ಅವರಿಗೆ ದೈಹಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೂ ಇಷ್ಟೊತ್ತು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈಗ ತುಳಸಿ ಪತ್ರ ಸಮರ್ಪಣೆ ಪೂಜ್ಯ ಗುರುಗಳಿಗೆ. ಮಂಗಳಾರತಿ ಆದಮೇಲೆ ನಾಳೆ ಪಂಡಿತ್ ಶ್ರೇಷ್ಠ ವೇದವ್ಯಾಸಾಚಾರ್ಯವರಿಂದ ಕಾರ್ಯಕ್ರಮ. ಇದೇ ರೀತಿ ತಾವೆಲ್ಲರೂ ಬಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಶ್ರೀ ರಘು ಅವರಿಂದ ಪೂಜ್ಯ ಆಚಾರ್ಯರಿಗೆ ಮಾಲೆ ಸಮರ್ಪಣೆ. ಅದೇ ರೀತಿ ನಾಗರಾಜರಾವ್ ಅವರಿಂದ ಶೇಷವಸ್ತ್ರ ಸಮರ್ಪಣೆ. ಒಂದು ವಿಶೇಷ ಪ್ರಕಟಣೆ. ನಾಳೆ ಸ್ವಲ್ಪ ಟೈಮಿಂಗಲ್ಲಿ ಚೇಂಜ್ ಇದೆ. 6:30 ಅಲ್ಲ, 6 ಗಂಟೆಯಿಂದನೇ ಕಾರ್ಯಕ್ರಮ ಶುರುವಾಗ್ತದೆ. ಆಚಾರ್ಯ 6 ಗಂಟೆಗೆಲ್ಲ ಬರ್ತಾರೆ, ದಯವಿಟ್ಟು ಬನ್ನಿ.